Dear students, I'll brief you next chapter, ecosystem. So what is ecosystem? It was who proposed this ecosystem? It was a British ecologist, A.Z. Tensley, in the year of 1953. And what is an ecosystem? Ecosystem andre enu? It is the functional unit of a nature where living organisms interact among themselves and with the physical environment. ಸೊ ಇದು ಫಂಕ್ಷನಲ್ ಯೂನಿಟ್ ಏನಕ್ಕೆ ಲಿವಿಂಗ್ ಆರ್ಗನಿಸಮ್ಸ್ ಎಲ್ಲ ಅವು ಇಂಟ್ರ್ಯಾಕ್ಟ್ ಆಗೋದು ದೆಮ್ಸೆಲ್ಫ್ ದೇ ಇಂಟ್ರ್ಯಾಕ್ಟ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ಎನ್ವಿರಾನ್ಮೆಂಟ್ ಜೊತೆಗೆ ಇಂಟ್ರ್ಯಾಕ್ಟ್ ಆಗೋದನ್ನೇ ಎಕೋಸಿಸ್ಟಮ್ ಅಂತ ಕರಿತಾ ಇದ್ದೀವಿ. ಬೇಸಿಕ್ಲಿ ಇದು 2 ಕ್ಯಾಟಗರೀಸ್ ಏನೇನಂತೆ ಟೆರಿಸ್ಟೆರೈಲು ಆಕ್ವಾಟಿಕ್ಕು. ಟೆರಿಸ್ಟೆರಲ್ ಅಂದರೆ ಗೊತ್ತಿದೆ, ಅದು ಲ್ಯಾಂಡ್ ಮೇಲೆ ಇರೋವೆಲ್ಲ ಟೆರಿಸ್ಟೆರಲ್ ಅಂತಂತೀವಿ, ವಾಟ್ರಲ್ಲಿರೋ ಆಕ್ವಾಟಿಕ್ ಅಂತ ಕರಿತೀವಿ. ಸೊ ಟೆರಿಸ್ಟೆರಲ್ ಎಕ್ಸಾಂಪಲ್ ಏನೇನಿದೆ, ಫಾರೆಸ್ಟ್, ಗ್ರಾಸ್ ಲ್ಯಾಂಡ್, ಡಿಸರ್ಟ್ ಅಂತ. ಮತ್ತು ಆಕ್ವಾಟಿಕ್ ಅಂದ ತಕ್ಷಣ ಏನು, ವಾಟರ್, ವೆಟ್ ಲ್ಯಾಂಡ್, ಪಾಂಡ್ಸ್, ಲೇಕ್, ಮಿನರಲ್, ಸೊ ಮೆರೈನ್, ಎಸ್ಟ್ರಿಯೇಷಸ್, ದೀಸ್ ಆರ್ ವಿಚ್ ವಿಲ್ ಬಿ ಎಕ್ಸಾಂಪಲ್ ಫಾರ್ ದಿಸ್. ಆ್ಯಂಡ್ ದಿಸ್ ವಿಲ್ ಬಿ ಎಕೋಸಿಸ್ಟಮ್ ಮೇ ಬಿ ನ್ಯಾಚುರಲ್ ಆಗಿರ್ಬೋದು. ಎಕೋಸಿಸ್ಟಮ್ ಅಂದರೆ ಫಾರೆಸ್ಟು, ಅವನೇ ಫಾರ್ಮ್ ಆಗಿರೋವು ಆರ್ ಡೆವಲಪ್ಡ್ ಅಂಡರ್ ನ್ಯಾಚುರಲ್ ಕಂಡೀಷನ್ಸ್, ಇಲ್ಲ ಅಂತಂದರೆ ಆರ್ಟಿಫಿಷಿಯಲ್ ಕಂಡೀಷನ್ಸ್. ಸೊ ಎಷ್ಟು ಟೈಪ್ಸ್ ಇದೆ ಎಕೋಸಿಸ್ಟಮ್ ಅನ್ನೋದು, ನ್ಯಾಚುರಲ್ ಎಕೋಸಿಸ್ಟಮ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಆಗಿರ್ಬೋದು. ಸೊ ಆರ್ಟಿಫಿಷಿಯಲ್ ಎಕೋಸಿಸ್ಟಮ್ ಯಾವುದು, ಗಾರ್ಡನು, ಅಕ್ವೇರಿಯಮ್ಮು, ಎನಿ ಮ್ಯಾನ್ ಮೇಡ್ ಥಿಂಗ್ಸ್ ಇದೆ. ಕ್ರಾಪ್ ಲ್ಯಾಂಡ್ಸ್ ಆಗಿರ್ಬೋದು, ಅಕ್ವೇರಿಯಮ್ಸ್ ಆಗಿರ್ಬೋದು, ಇವೆಲ್ಲ ಏನಂದರೆ ಮ್ಯಾನ್ ಮೇಡ್ ಎಕೋಸಿಸ್ಟಮ್ಸ್. ಸೊ ಎಕೋಸಿಸ್ಟಮ್ಸ್ ಈಸ್ ನಾರ್ಮಲಿ ಆನ್ ಓಪನ್ ಸಿಸ್ಟಮ್ ಬಿಕಾಸ್ ದೇರ್ ಈಸ್ ಅ ಕಂಟಿನ್ಯೂಯಸ್ ವೇರಿಯಬಲ್ ಎಂಟ್ರಿ ಲಾಸ್ ಆಫ್ ದಿ ಎನರ್ಜಿ. ಎಲ್ಲಿ ಎಕೋಸಿಸ್ಟಮಲ್ಲಿ, ಇದು ಓಪನ್ ಸಿಸ್ಟಮ್ ಅಂತ ಕರಿತಾ ಇದ್ವಿ. ಏನಕ್ಕಪ್ಪ ಅಂತಂದರೆ ಅದು ವೇರಿಯಬಲ್ ಎಂಟ್ರಿ ಆ್ಯಂಡ್ ಲಾಸ್ ಆಫ್ ದಿ ಎನರ್ಜಿ ಆ್ಯಂಡ್ ಮಿನರಲ್ಸ್ ಯಾವಾಗಲೂ ನಡೀತಾನೆ ಇರುತ್ತೆ ಎಕೋಸಿಸ್ಟಮಲ್ಲಿ. ಸೊ ಎಕೋಸಿಸ್ಟಮಲ್ಲಿ ನೋಡಿದರೆ ಬೇಸಿಕಲಿ ಎಕೋಸಿಸ್ಟಮಲ್ಲಿ 2 ಕಾಂಪೊನೆಂಟ್ಸ್ ಇರುತ್ತೆ. ಯಾವ್ಯಾವ ಕಾಂಪೊನೆಂಟ್ಸು, ಲಿವಿಂಗ್ ಕಾಂಪೊನೆಂಟು ಮತ್ತು ನಾನ್ ಲಿವಿಂಗ್ ಕಾಂಪೊನೆಂಟು. ಅದೇ ಲಿವಿಂಗ್ ಕಾಂಪೊನೆಂಟ್ ಇನ್ನೊಂದು ಥರ ಏನಂತ ಕರಿತಾ ಇದ್ದೀವಿ, ಬಯೋಟಿಕ್ ಮತ್ತು ಎಬಯೋಟಿಕ್ ಕಾಂಪೊನೆಂಟ್ಸ್ ಅಂತ ಕರಿತೀವಿ. ಸೊ ಈ ಲಿವಿಂಗ್ ಬಯೋಟಿಕ್ ಕಾಂಪೊನೆಂಟ್ಸಲ್ಲಿನೇ ನಾವು ನೋಡಿದರೆ ಏವಿದೆ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್ ಅಂತ. ಯಾವುದರಲ್ಲಿ, ಲಿವಿಂಗ್ ಕಾಂಪೊನೆಂಟ್ಸಲ್ಲಿನೇ ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಡಿಕಂಪೋಸರ್ಸ್. ಅಂದರೆ ನಾನ್ ಲಿವಿಂಗಲ್ಲಿ ಫಿಸಿಕಲ್ ಕಾಂಪೊನೆಂಟ್ಸ್ ಮತ್ತು ಕೆಮಿಕಲ್ ಕಾಂಪೊನೆಂಟ್ಸ್, ಅದು ಕೆಮಿಕಲ್ಸ್ ಇಲ್ಲ ಫಿಸಿಕಲ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಏನಿರ್ತಾವನ್ನ. ಸೊ ಇದು ಕನ್ಸ್ಯೂಮರ್ಸೇ ಮತ್ತು ಬೇರೆ ಟೈಪ್ಸ್ ಥರ ಡಿವೈಡ್ ಮಾಡೋದು. ಯಾವುದು, ಹೆರ್ಬಿವರಸ್, ಕಾರ್ನಿವರಸ್, ಓಮಿನಿವರಸ್, ಡೆಟ್ರಿವರಸ್ ಅಂತ. ಈ ಟೈಪ್ಸ್ನ ನಾವು ಡಿವೈಡ್ ಮಾಡಿರೋದು ಇವನ್ನ. ಸೊ ಇದರಲ್ಲಿ ನಾವು ನೋಡಿದರೆ ಸ್ಟ್ರಕ್ಚರ್ ಆಫ್ ಎನ್ ಎಕೋಸಿಸ್ಟಮ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಬೈ ದಿ ಫಾಲೋಯಿಂಗ್ ವೇಸ್. ಯಾವ್ದು, ಸ್ಪೀಸಿಸ್ ಕಾಂಪೋಸಿಷನ್ ಅಂತಲೂ ಹೇಳ್ಬೋದು, ಸ್ಟ್ರಾಟಿಫಿಕೇಷನು, ಸ್ಟ್ಯಾಂಡಿಂಗ್ ಕ್ರಾಪ್, ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ. ಸೊ ಸ್ಪೀಸಿಸ್ ಕಾಂಪೋಸಿಷನ್ ಅಂತಂದರೆ ಐಡೆಂಟಿಫಿಕೇಷನ್ ಆಫ್ ವೇರಿಯಸ್ ಪ್ಲಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಸ್ಪೇಸಸ್ ಇನ್ ಎಕೋಸಿಸ್ಟಮ್ gives it the species composition. ಇದೆಲ್ಲ ಭೂಮಿ ಮೇಲೆ ಇರೋವೆಲ್ಲ ಪ್ಲಾಂಟ್ಸ್ ಆಗಿರ್ಬೋದು, ಆ್ಯನಿಮಲ್ಸ್ ಆಗಿರೋದು, ಬೇರೆ ಜೀವಿಗಳು ಏನಾದರೂ ಆಗಿರಲಿ ಅವನ್ನೆಲ್ಲ ಸ್ಪೀಸಿಸ್ ಕಾಂಪೋಸಿಷನ್ ಅಂತ ಕರಿತಾ ಇದ್ದೀವಿ. ಅದೇ ಸ್ಟ್ರಾಟಿಫಿಕೇಷನ್ ಅಂತಂದರೆ ವರ್ಚುವಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಪ್ಲ್ಯಾಂಟ್ ಸ್ಪೀಸಸ್. ಅಂದರೆ ಡಿಫ್ರೆಂಟ್ ಲೆವೆಲ್ಸು, ಸ್ಮಾಲ್ ಚಿಕ್ಕದು ಗ್ರಾಸ್ ಆಗಿರ್ಬೋದು, ಶರ್ಬ್ಸು, ಹರ್ಬ್ಸ್ ಆಗಿರ್ಬೋದು, ಇನ್ನೂ ಸ್ವಲ್ಪ ದೊಡ್ಡದಾಗಿ ಪ್ಲ್ಯಾಂಟ್ಸ್ ಆಗಿರ್ಬೋದು, ಇಲ್ಲ ದೊಡ್ಡ ಟ್ರೀಸ್ ಆಗಿರ್ಬೋದು. ಡಿಫ್ರೆಂಟ್ ಲೆವೆಲಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರೋದನ್ನೇ ಸ್ಟ್ರಾಟಿಫಿಕೇಷನ್ ಅಂತ ಕರಿತಾ ಇದ್ದೀವಿ. ಅದೇ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತಂದರೆ ಕಂಪ್ಲೀಟ್ ಲಿವಿಂಗ್ ಬಯೋಮಾಸ್ ಏನಿದೆಯೋ, ಅಂತ ಏನಿದೆ ಅದನ್ನು ನಾವು ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಕರಿತಾ ಇದ್ದೀವಿ. ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತಂದರೆ ಅಮೌಂಟ್ ಆಫ್ ನ್ಯೂಟ್ರಿಯನ್ಸ್. ಎಕ್ಸಾಂಪಲ್ ನೈಟ್ರೋಜನ್ ಆಗಿರ್ಬೋದು, ಫಾಸ್ಫರಸ್ ಆಗಿರ್ಬೋದು, ಕ್ಯಾಲ್ಶಿಯಂ ಆಗಿರ್ಬೋದು, ಇನ್ ದ ಗಿವೆನ್ ಟೈಮ್ ಅದನ್ನು ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಇದ್ದೀವಿ. ಟೋಟಲ್ ಬಯೋಮಾಸ್ನ ಸ್ಟ್ಯಾಂಡಿಂಗ್ ಕ್ರಾಪ್ ಅಂತ ಇದ್ದೀವಿ. ಈ ನ್ಯೂಟ್ರಿಯನ್ಸ್ನ ಏನೋ ಸ್ಟ್ಯಾಂಡಿಂಗ್ ಸ್ಟೇಟ್ ಅಂತ ಕರಿತಾ ಇದ್ದೀವಿ. ಸೊ ದ ಫಂಕ್ಷನಿಂಗ್ ಆಫ್ ಎನ್ ಎಕೋಸಿಸ್ಟಮ್ ಟೇಕ್ಸ್ ಪ್ಲೇಸ್ ದ ಫಾಲೋಯಿಂಗ್ ಪ್ರಾಸೆಸ್. ಈ ಎಲ್ಲ ಪ್ರಾಸೆಸ್ಸು ಎಕೋಸಿಸ್ಟಮ್ ಪ್ರಾಸೆಸ್ ನಡೀತಾ ಇರೋದು. ಯಾವ್ದು, ಪ್ರೊಡಕ್ಟಿವಿಟಿ, ಡಿಕಂಪೋಸಿಷನ್, ರಿಲೇಷನ್ಶಿಪ್ ಆಫ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಕನ್ಸ್ಯೂಮರ್ಸ್ ಆ್ಯಂಡ್ ಫ್ಲೋ ಆಫ್ ಎನರ್ಜಿ ಇನ್ ಡಿಫ್ರೆಂಟ್ ಟ್ರೋಫಿಕ್ ಲೆವೆಲ್ಸ್. ಇನ್ನೊಂದು ಯಾವುದಂದರೆ ನ್ಯೂಟ್ರಿಯೆಂಟ್ ಸೈಕಲ್. ನಮ್ಮ ಕಂಪ್ಲೀಟ್ ಚಾಪ್ಟರು ಈ 5 ಪಾಯಿಂಟ್ಸ್ ಮೇಲೆ ನಾವು ಇವು ಯಾವುದಂತ ಓದ್ಕೊಂಡು ಹೋಗ್ತೀವಿ. ಸೊ ಪ್ರೊಡಕ್ಟಿವಿಟಿ ಅಂದರೆ ಏನು, ಇಟ್ಸ್ ಅ ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್. The rate of which sunlight is captured by producers. Yaar producers? Plants are the green plants are the producers for the synthesis of energy rich organic compounds.
ಸೊ ಈ ಥರ ಸ್ಟಾರ್ಚಿನ ಪ್ರೊಡ್ಯೂಸ್ ಮಾಡ್ತಾ ಇರೋದೇ ಎಲ್ಲಿ ಫೋಟೋಸಿಂಥಸಿಸ್ ಪ್ರಾಸೆಸ್ಸಲ್ಲಿ ಅವನು ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಇದು 2 ಟೈಪ್ಸ್, ಏನು ಪ್ರೈಮರಿ ಪ್ರೊಡಕ್ಟಿವಿಟಿ, ಸೆಕೆಂಡ್ರಿ ಪ್ರೊಡಕ್ಟಿವಿಟಿ. ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನು, ಡೈರೆಕ್ಟ್ಲಿ ಪ್ರೊಡ್ಯೂಸ್ ಮಾಡ್ತಾ ಸನ್ಲೈಟ್ ಯೂಸ್ ಮಾಡಿಕೊಂಡು ಪ್ರೊಡ್ಯೂಸ್ ಮಾಡ್ತಾ ಇರೋದನ್ನೇ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಸೊ ಅಮೌಂಟ್ ಆಫ್ ಬಯೋಮಾಸ್ ಆರ್ ಆರ್ಗಾನಿಕ್ ಮ್ಯಾಟರ್ ಇಸ್ ಪ್ರೊಡ್ಯೂಸ್ಡ್ ಪರ್ ಯೂನಿಟ್ ಏರಿಯಾ ಅಂಡ್ ಅ ಟೈಮ್ ಪೀರಿಯಡ್ ಆಫ್ ಬೈ ಪ್ಲಾಂಟ್ಸ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಇದನ್ನೇನಂತ ಪ್ರೈಮರಿ ಪ್ರೊಡಕ್ಟಿವಿಟಿ. ಈ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತು 2 ಟೈಪ್ ಏನು, GPP NPP ಅಂತ, ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತು ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದರೆ ಏನು, ಎಟ್ ದ ಟೈಮ್ ಲೈಕ್ ಅ ಗ್ರಾಸ್ ದಟ್ ಈಸ್ ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗಾನಿಕ್ ಮ್ಯಾಟರ್ ಡ್ಯೂರಿಂಗ್ ಫೋಟೋಸಿಂಥಸಿಸ್. ಅದನ್ನು ಪ್ರೈಮರಿ ಫಸ್ಟ್ ಪ್ಲಾಂಟ್ಸ್ ಪ್ರೊಡ್ಯೂಸ್ ಮಾಡ್ತಾಯಿದ್ದು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಅಂತೀವಿ. ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತಂದರೆ ಪ್ರೈಮರಿ ಪ್ರಾಡಕ್ಟಲ್ಲಿ ಪ್ರೊಡ್ಯೂಸ್ ಆಗಿರೋದು ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತು ರೇಟ್ ಆಫ್ ರೆಸ್ಪಿರೇಷನ್, ಪ್ಲ್ಯಾಂಟ್ ಪ್ರೊಡ್ಯೂಸ್ ಮಾಡ್ತಾ ಇರೋದು ಮತ್ತು ಪ್ಲ್ಯಾಂಟ್ಸೇ ಎಷ್ಟು ಎನರ್ಜಿನ ಯೂಸ್ ಮಾಡುತ್ತೆ ರೆಸ್ಪಿರೇಷನ್ ಅವರು ಎನರ್ಜಿಗೆ ಬೇಕಲ್ಲ ಪ್ಲ್ಯಾಂಟ್ಸ್ಗೂ, ಸೊ ಹಾಗೆ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ GPP ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಷನ್ನೇ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ ಅದನ್ನು. ಸೊ ನೆಕ್ಸ್ಟ್ ಸೆಕೆಂಡ್ರಿ ಪ್ರೊಡಕ್ಟಿವಿಟಿ ಅಂದರೆ ಏನು, ಇಟ್ಸ್ ದ ಆರ್ಗನಿಸಮ್ಸ್ ಹೂ ಡಿಪೆಂಡ್ ಆನ್ ದಿ ಪ್ಲ್ಯಾಂಟ್ಸ್. ಸೆಕೆಂಡ್ರಿ ಪ್ರೊಡಕ್ಟಿವಿಟಿ ಏನು, ದ ಆರ್ಗನಿಸಮ್ಸ್ ಹೂ ಡಿಪೆಂಡ್ಸ್ ಆನ್ ದಿ ಪ್ಲ್ಯಾಂಟ್ಸ್ ಆ್ಯಂಡ್ ದೇ ಪ್ರೊಡ್ಯೂಸ್ ಆರ್ಗಾನಿಕ್ ಮ್ಯಾಟರ್. ಸೊ ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರೋ ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗ್ತಾ ಇರೋ ಅದನ್ನು ಸೆಕೆಂಡ್ರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಡಿಕಂಪೋಸಿಷನ್ ಅಂತಂದರೆ ದ ಪ್ರಾಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗಾನಿಕ್ ಮೆಟೀರಿಯಲ್. ಯಾವುದು ಡೆಡ್ ಆರ್ಗಾನಿಕ್ ಮ್ಯಾಟರ್, ದ ಡೆಡ್ ಬಾಡೀಸ್ ಆಫ್ ಪ್ಲ್ಯಾಂಟ್ and animals, simple organic substance like CO2 and water. ಇದನ್ನೇ ನಾವೇನಂತ ಕರಿತೀವಿ ಅಂದರೆ ಡಿಕಂಪೋಸಿಷನ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಡೆಟ್ರೈಟಸ್ ಅಂದರೆ ಏನು, ದ ಡೆಡ್ ಪ್ಲ್ಯಾಂಟ್ ರಿಮೈನ್ಸ್, ಅದು ಲೀವ್ಸ್ ಆಗಿರ್ಬೋದು, ಬಾರ್ಕ್ ಆಗಿರ್ಬೋದು, ಫ್ಲವರ್ಸ್ ಆಗಿರ್ಬೋದು, ಎನಿ ಅದರ್ ಆ್ಯನಿಮಲ್ಸ್ ಡೆಡ್ ರಿಮೈನ್ಸ್ ಆಗಿರ್ಬೋದು, ಇದೆಲ್ಲ ಕಾಂಪೋನೆಂಟ್ ನಾವೇನಂತ ಕರಿತೀವಿ, ಡೆಟ್ರೈಟಿಸ್ ಅಂತ ಕರಿತೀವಿ. ಸೊ ಯಾವ ಪ್ರಾಸೆಸ್ಸು, ಡೆಟ್ರಿಫಿಕೇಷನ್ ನಡೀತಾ ಇರೋ ಪ್ರಾಸೆಸ್ ಯಾವುದಪ್ಪ, ಡಿಕಂಪೋಸಿಷನ್ ಪ್ರಾಸೆಸ್ ನಡೀತಾ ಇರೋದಪ್ಪ ಏನಂದರೆ ಫ್ರಾಗ್ಮೆಂಟೇಷನ್, ಫಸ್ಟಲ್ಲಿರೋದೆಲ್ಲ ಫ್ರಾಗ್ಮೆಂಟೇಷನ್ನು, ಆಮೇಲೆ ಲೀಚಿಂಗು, ಕೆಟಬಾಲಿಸಮು, ಹ್ಯೂಮಿಫಿಕೇಷನು, ಮಿನರಲೈಜೇಷನ್, ಈ ಪ್ರಾಸೆಸ್ ಎಲ್ಲ ಮಾಡಿಬಿಟ್ಟು ಅಲ್ಲಿ ಇರೋ ಈ ಲೀಫ್ ಆಗಿರ್ಬೋದು, ಬಾರ್ಕ್ ಆಗಿರ್ಬೋದು, ಫ್ಲವರ್ಸ್ನೆಲ್ಲ ಮಿನರಲ್ಸ್ ಥರ ಮತ್ತು ಸಾಯಿಲ್ಗೆ ಆ್ಯಡ್ ಮಾಡೋದು, ಇದನ್ನೇ ಮತ್ತು ಸಾಯಿಲ್ಗೆ ಆ್ಯಡ್ ಮಾಡೋದು. ಸೊ ಇಲ್ಲಿ ನೀವು ನೋಡ್ಬೋದು ಡಿಗ್ರಾಮೆಟಿಕ್ ರೆಪ್ರೆಸೆಂಟೇಷನ್, ಪ್ಲ್ಯಾಂಟಿಂದ ಏನಾದರೂ ಲೀಫ್ ಏನಾದರೂ ಬಿದ್ದರೆ ಲೀಫ್ ಮೇಲೆ ಅದು ಎರ್ಥವಾಮ್ಸ್ ಆಗಿರ್ಬೋದು, ಬೇರೆ ಏನಾದರೂ ಫಂಗೈಸ್ ಆಗಿರ್ಬೋದು, ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ದೇ ಡೈರೆಕ್ಟ್ಲಿ ಡಿಪೆಂಡ್ ಆನ್ ದೆಮ್ ಆ್ಯಂಡ್ ಫೈನಲಿ ದೇ ಕನ್ವರ್ಟ್ ದೆಮ್ ಇನ್ ಟು ದ ಮಿನರಲ್ಸ್ ವಿಲ್ ಬಿ ಆ್ಯಡಿಂಗ್ ಬ್ಯಾಕ್ ಟು ದಿ ಸಾಯಿಲ್. ಈ ಸಾಯಿಲ್ಗೆ ಆ್ಯಡ್ ಆಗಿರೋ ಮಿನರಲ್ಸ್ ಎಲ್ಲ ಮತ್ತೆ ಎಲ್ಲಿಗೆ ಹೋಗ್ತಾ ಇದೆ, ಪ್ಲ್ಯಾಂಟಿಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಏನು, ಎನರ್ಜಿ ಫ್ಲೋ ಆಫ್ ದಿ ಎನರ್ಜಿ ಇಸ್ ಎಬಿಲಿಟಿ ಟು ಡೂ ದಿ ವರ್ಕ್. ಎನರ್ಜಿ ನಮಗೇನು ಬೇಕು, ಏನಿ ವರ್ಕ್ ನಾವು ಮಾಡಬೇಕಂದ್ರೆ ಎನರ್ಜಿ ಬೇಕು. ಸೊ ಸನ್ ಈಸ್ ದ ಓನ್ಲಿ ಸೋರ್ಸ್ ಆಫ್ ಎನರ್ಜಿ ಆಫ್ ಆಲ್ ಎಕೋಸಿಸ್ಟಮ್ ಆನ್ ದಿ ಎರ್ತ್ ಎಕ್ಸೆಪ್ಟ್ ಡೀಪ್ ಸಿ ಹೈಡ್ರೋಥರ್ಮಲ್ ಎಕೋಸಿಸ್ಟಮ್ ಅಂತಾನು ಕತೆ. ಹೈಡ್ರೋಥರ್ಮಲ್ ಎಕೋಸಿಸ್ಟಮ್ ಅಲ್ಲಿ ಬಿಟ್ಕೊಂಡು ಮಿಕ್ಕಿದ ಪ್ಲೇಸಲ್ಲಿ ಎಲ್ಲ, ಡೀಪ್ ಸಿಯಲ್ಲಿ ಬಿಟ್ಕೊಂಡು ಮಿಕ್ಕಿದ ಪ್ಲೇಸಲ್ಲಿ ಎಲ್ಲ ಸನ್ನೇ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾರೆ. ಸೊ 50% ಆಫ್ ದಿ ಟೋಟಲ್ ಸೋಲಾರ್ ರೇಡಿಯೇಷನ್ ಫಾಲ್ಸ್ ಆನ್ ದಿ ಎರ್ತ್ ಈಸ್ ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್, PAR ಅಂತ ಕರಿತೀವಿ. ಅದರಲ್ಲಿ ನಮಗೆ 2 to 10% ಮಾತ್ರನೇ ಫೋಟೋಸಿಂಥಸಿಸ್ ಯೂಸ್ ಆಗೋದು. 50% ಬಂದ್ರೂ ಫೋಟೋಸಿಂಥಸಿಸ್ ಯೂಸ್ ಆಗೋದು ಬರೀ 2 to 10%. ಅಂದರೆ ರಿಮೈನಿಂಗ್ 90 to 98% ಏನಿದೆಯೋ ಅಗೇನ್ ದೇ ರಿಫ್ಲೆಕ್ಟ್ ಬ್ಯಾಕ್, ದೇ ವಿಲ್ ಟ್ರಾವೆಲ್ ಬ್ಯಾಕ್. ಇಲ್ಲಿ ಭೂಮಿ ಮೇಲೆ ಅದು ಇರೋದಿಲ್ಲ, ವಾಪಸ್ ಹೋಗ್ಬಿಡತ್ತೆ. ಸೊ ಇದು ಲೈಟ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಕೆಮಿಕಲ್ ಎನರ್ಜಿ. ಯಾವ ಥರ, ಇಟ್ ವಿಲ್ ಕನ್ವರ್ಟ್ ಇಂಟು ಗ್ಲೂಕೋಸ್ ಆ್ಯಂಡ್ ದೆನ್ ಕನ್ವರ್ಟ್ ಇಂಟು ಸ್ಟಾರ್ಚ್ ಥರ ಕನ್ವರ್ಟ್ ಆಗುತ್ತೆ ಅದು ಫ್ರಮ್ ದಿ ಫೋಟೋಸಿಂಥಸಿಸ್ ಪ್ರಾಸೆಸ್. ಸೊ ದ ರೇಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಬಿಟ್ವೀನ್ ಎಲಿಮೆಂಟ್ಸ್ ಆ್ಯಂಡ್ ಎಕೋಲಾಜಿಕಲ್ ಸಿಸ್ಟಮ್ ಇಸ್ ಕಾಲ್ಡ್, ಅದನ್ನೇ ನಾವು ಎನರ್ಜಿ ಫ್ಲೋ ಅಂತ ಕರಿತಾ ಇದ್ವಿ, ಫ್ಲೋ ಆಫ್ ದಿ ಎನರ್ಜಿ ಅಂತ ಕರಿತಾ ಇದ್ವಿ. ಈ ಎನರ್ಜಿ ಯಾವಾಗಲೂ ಯೂನಿ ಡೈರೆಕ್ಷನಲ್ಲೇ, ಒಂದು ಆರ್ಗನಿಸಮಿಂದ ಇನ್ನೊಂದು ಆರ್ಗನಿಸಮ್ಗೆ ಎನರ್ಜಿ ಫ್ಲಶ್ ಪಾಸ್ ಆದಮೇಲೆ ಅದು ಮತ್ತೆ ರಿವರ್ಸ್ ಬರೋದಿಲ್ಲ. ಅದಕ್ಕೆ ಎನರ್ಜಿನ ಯಾವಾಗಲೂ ನಾವು ಯೂನಿ ಡೈರೆಕ್ಷನಲ್ ಅಂತ ಕರಿತೀವಿ. ಸೊ ಹೇಗೆ, ಪ್ಲ್ಯಾಂಟ್ಸ್ ಅದು ಪ್ರೊಡ್ಯೂಸರ್ಸ್, ಅದ್ರ ಮೇಲೆ ಡಿಪೆಂಡ್ ಆಗಿರೋ ಗ್ರಾಸ್ ಹೋಪರ್ಸ್ ಮೇಲೆ ಪ್ಲ್ಯಾಂಟ್ಸ್ ಡಿಪೆಂಡ್ ಆಗಲ್ಲ. ಸೊ ಅದಕ್ಕೆ ಎನರ್ಜಿ ಯಾವಾಗಲೂ ಯೂನಿ ಡೈರೆಕ್ಷನ್. ಗ್ರಾಸ್ ಹೋಪರ್ಸ್ ಮೇಲೆ ಡಿಪೆಂಡ್ ಆಗೋದು ಫ್ರಾಗು, ಅದ್ರ ಮೇಲೆ ಇದು ಡಿಪೆಂಡ್ ಆಗಲ್ಲ. ಆ ಥರ ಯೂನಿ ಡೈರೆಕ್ಷನಲ್ ಅಂತ ಹೇಳ್ತಾ ಇರೋದು. ಸೊ ಎನ್ ಎಕೋಸಿಸ್ಟಮ್ ಆರ್ಗನಿಸಮ್ಸ್ ಆರ್ ಡಿಪೆಂಡೆಂಟ್ ಪ್ರೊಡ್ಯೂಸರ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. So producers include green plants which are capable of manufacturing their own food and they are
able to fix the energy obtained from the sun. They'll fix it as energy. Example ನಾವು ನೋಡಿದರೆ ಗ್ರೀನ್ ಪ್ಲಾಂಟ್ಸ್ ಆಗಿರ್ಬೋದು, ಹೆರ್ಬ್ಸ್ ಆಗಿರ್ಬೋದು, ವುಡಿ ಪ್ಲಾಂಟ್ಸ್ ಆಗಿರ್ಬೋದು, ಟ್ರೀಸು, ಫೈಟೋಪ್ಲಾಂಕ್ಟನ್ಸು, ಆಲ್ ದಿಸ್ ಕ್ಯಾನ್ ಬಿ ಅ ಪ್ರೊಡ್ಯೂಸರ್ಸ್. ಏನಕ್ಕಂದರೆ ಅವ್ರಿಗೆ ಫೋಟೋಸಿಂಥಸಿಸ್ ಮಾಡೋ ಕೆಪಾಸಿಟಿ ಇದೆ. ಕ್ಲೋರೋಫಿಲ್ ಇರೋದ್ರಿಂದ, ಪ್ಲಾಂಟ್ಸಲ್ಲಿ ಕ್ಲೋರೋಫಿಲ್ ಇರೋದ್ರಿಂದ ಫೋಟೋಸಿಂಥಸಿಸ್ ಮಾಡೋ ಕೆಪಾಸಿಟಿ ಇದೆ. ಸೊ ಈಗ ಇನ್ ಎಕೋಸಿಸ್ಟಮಲ್ಲಿ ಎನರ್ಜಿ ಫ್ಲೋ ಆಗೋದು ಎಲ್ಲಿಂದ ಎಲ್ಲಿ ಫ್ಲೋ ಆಗುತ್ತೆ? ಪ್ರೊಡ್ಯೂಸರ್ಸಿಂದ ಪ್ರೈಮರಿ ಕನ್ಸ್ಯೂಮರ್ಸ್ಗೆ, ಪ್ರೈಮರಿ ಕನ್ಸ್ಯೂಮರ್ಸಿಂದ ಸೆಕೆಂಡ್ರಿ ಕನ್ಸ್ಯೂಮರ್ಸ್ಗೆ, ಸೆಕೆಂಡ್ರಿ ಕನ್ಸ್ಯೂಮರ್ಸಿಂದ ಟೆರಿಷರಿ ಕನ್ಸ್ಯೂಮರ್ಸ್ಗೆ ಹೋಗುತ್ತೆ. ಅದೇ ಪ್ರಕಾರ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್ ಅಲ್ಲ, ಪ್ರೊಡ್ಯೂಸರ್ಸ್ ಅಂತ ಏನಂತೀವೋ ಅವನ್ನ ನಾವು ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರೋದನ್ನು ನಾವು ಹೆರ್ಬಿವೋರಸ್ ಅಂತ ಕರಿತೀವಿ. ಹೆರ್ಬ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರೋದನ್ನು ಹೆರ್ಬಿವೋರಸ್, ಪ್ರೊಡ್ಯೂಸರ್ಸ್ ಮೇಲೆ ಡಿಪೆಂಡ್ ಹೆರ್ಬಿವೋರಸ್ ಮೇಲೆ ಡಿಪೆಂಡ್ ಆಗ್ತಾ ಇರೋ ಕಾರ್ನಿವೋರಸ್. ಆ ಕಾರ್ನಿವೋರಸ್ ಮೇಲೆ ಇನ್ನೊಂದು ಕಾರ್ನಿವೋರಸ್ ಡಿಪೆಂಡ್ ಆಗ್ತಾ ಇರ್ತವೆ. ಅದಕ್ಕೆ ಪ್ರೈಮರಿ ಕಾರ್ನಿವೋರಸ್ಸು ಮತ್ತು ಸೆಕೆಂಡ್ರಿ ಕಾರ್ನಿವೋರಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ಬೋದು ನಾವು ಫಸ್ಟ್ ಸನ್ಲೈಟಿಂದ ಬರ್ತಾ ಇರೋ ಯೂಸ್ ಮಾಡಿಕೊಂಡು ಈ ಪ್ರೊಡ್ಯೂಸರ್ಸ್ ಅನ್ನೋದು ಏನಿದೆಯೋ ಫೋಟೋಸಿಂಥಸಿಸ್ ಮಾಡಿಬಿಟ್ಟು ಎನರ್ಜಿ ಪ್ರೊಡ್ಯೂಸ್ ಮಾಡುತ್ತೆ. ಈಗ ಸ್ಟಾರ್ಚನ್ನು ಪ್ರಿಪೇರ್ ಮಾಡ್ತವೆ. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋ ಏನಂತ ಹೆರ್ಬಿವೋರಸ್ ಅಂತ ಕರಿತಾ ಇದ್ದೀವಿ. ಹೆರ್ಬಿವೋರಸ್ ಮೇಲೆ ಲೈಕ್ ಓಮ್ನಿವೋರಸ್ ಅಂದರೆ ಎರಡೂ ತಿಂತವೆ ಇವು. ಅಂದರೆ ಹೆರ್ಬಿವೋರಸ್ಸು ಕಾರ್ನಿವೋರಸ್. ಹೆರ್ಬಿವೋರಸ್ ಅಂದರೆ ಡಿಪೆಂಡ್ಸ್ ಓನ್ಲಿ ಆನ್ ದಿ ಹೆರ್ಬ್ಸ್. ಕಾರ್ನಿವೋರಸ್ ಅಂದರೆ ಡಿಪೆಂಡ್ಸ್ ಓನ್ಲಿ ಆನ್ ದಿ ಪ್ಲಾಂಟ್ಸ್. ಓಮ್ನಿವೋರಸ್ ಅಂತಂದರೆ ಇವು ಇಟ್ ವಿಲ್ ಡಿಪೆಂಡ್ ಆನ್ ದಿ ಹೆರ್ಬ್ಸು, ಇಟ್ ಡಿಪೆಂಡ್ ಆನ್ ದಿ ಫ್ಲಶ್, ಎರಡೂ ತಿಂತ. ಅದಕ್ಕೆ ನಾವಿನ್ನು ಕಾರ್ನಿವೋರಸ್ ಅಂತ ಕರಿತಾ ಇದ್ದೀವಿ. ಸೊ ಈ ಆರ್ಗನಿಸಮ್ಸ್ ಯಾವುದಾದ್ರೂ ಆಗಿರ್ಬೋದು, ಈ ಹೆರ್ಬಿವೋರಸ್ಸು, ಕಾರ್ನಿವೋರಸ್ಸು ಮತ್ತು ಓಮ್ನಿವೋರಸ್ಸು, ಪ್ರೊಡ್ಯೂಸ್ ಎನಿಥಿಂಗ್. ಇಫ್ ಇಟ್ ಡೈ ದೆನ್ ಇಟ್ ವಿಲ್ ಗೋ ಫಾರ್ ದಿ ಡಿಕಂಪೋಸರ್ಸ್. ಮತ್ತು ಈ ಮಿನರಲ್ಸ್ ಎಲ್ಲ ಬಂದುಬಿಟ್ಟು ಮತ್ತೆ ಸಾಯಿಲ್ಗೆ ಆ್ಯಡ್ ಆಗುತ್ತೆ. ಸಾಯಿಲ್ಗೆ ಆ್ಯಡ್ ಆಗಿದ್ರೆ ಈ ಸಾಯಿಲ್ ಅಗೇನ್ ಯೂಸ್ಡ್ ಬೈ ದಿ ಪ್ಲ್ಯಾಂಟ್ಸ್. ಓಕೆ, ಸೊ ಇದರಲ್ಲಿ ಫುಡ್ ಚೈನ್ ಅಂತ. ಫುಡ್ ಚೈನ್ ಅಂದರೆ ಏನು? ದೇರ್ ಇಸ್ ಅ ಫುಡ್ ಚೈನ್ ಫಾರ್ಮ್ ಡ್ಯೂ ಟು ಇಂಟರ್ಡಿಪೆಂಡೆನ್ಸ್. ಒನ್ ಆರ್ಗನಿಸಮು ಇನ್ನೊಂದು ಆರ್ಗನಿಸಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವಾಗಲೂ. ಒಂದು ಆರ್ಗನಿಸಮ್ ಇನ್ನೊಂದು ಆರ್ಗನಿಸಮ್ ಫಾರ್ ದ ನ್ಯೂಟ್ರಿಷನ್ಗೋಸ್ಕರ ಅದು ಯಾವಾಗಲೂ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟೆನ್. ಎಕ್ಸಾಂಪಲ್ ನೀವು ಫ್ರಾಗ್ ನೋಡಿ, ಫ್ರಾಗ್ ಇಟ್ ಡಿಪೆಂಡ್ಸ್ ಆನ್ ದಿ ಗ್ರಾಸ್ ಹೋಪರ್ಸ್, ಇಟ್ ಡಿಪೆಂಡ್ಸ್ ಆನ್ ದಿ ಗ್ರಾಸ್ ಹೋಪರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಗ್ರಾಸ್ ಹೋಪನ್ ತಿನ್ನುತ್ತೆ. ಮತ್ತು ಅದೇ ಫ್ರಾಗ್ ಈಟೆನ್ ಬೈ ದಿ ಸ್ನೇಕ್. ಅದಕ್ಕೆ ಈಟಿಂಗ್ ಆ್ಯಂಡ್ ಬೀಯಿಂಗ್ ಈಟೆನ್ ಅಂತ ಕರಿತಾ ಇದ್ದೀವಿ. ಇನ್ ಅದರ್ ವರ್ಡ್ಸ್, ದ ಟ್ರಾನ್ಸ್ಫರ್ ಆಫ್ ಫುಡ್ ಫ್ರಮ್ ಪ್ಲಾಂಟ್ಸ್ ಥ್ರೂ ದಿ ಹೆರ್ಬಿವೋರಸ್ ಟು ದಿ ಕಾರ್ನಿವೋರಸ್ ರಿಫರ್ಡ್ ಆಸ್ ಅ ಫುಡ್ ಚೈನ್. ಸೊ ಇದಕ್ಕೆ ಎಕ್ಸಾಂಪಲ್ ನೋಡೋಣ ಫುಡ್ ಚೈನ್ಗೆ. ಸೊ ಟೈಪ್ಸ್ ಆಫ್ ಫುಡ್ ಚೈನ್ ಮತ್ತು ಎರಡು ಟೈಪ್ ಆಫ್ ಫುಡ್ ಚೈನ್ ಇದೆ. ಏನೇನು? ಗ್ರೇಜಿಂಗ್ ಫುಡ್ ಚೈನ್ ಅಂತ ಒಂದು, ಜನರೇಟಸ್ ಫುಡ್ ಚೈನ್ ಅಂತ. ಗ್ರೇಜಿಂಗ್ ಫುಡ್ ಚೈನ್ ಅಂತಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ಲಿವಿಂಗ್ ಪ್ಲಾಂಟ್ಸ್, ಗೋಸ್ ಥ್ರೂ ದಿ ಹೆರ್ಬಿವೋರಸ್ ಆ್ಯಂಡ್ ಎಂಡ್ಸ್ ವಿತ್ ದಿ ಕಾರ್ನಿವೋರಸ್. ಎಕ್ಸಾಂಪಲ್ ನೋಡಿ, ಪ್ಲಾಂಟ್ಸ್ ಆರ್ ದಿ ಪ್ರೊಡ್ಯೂಸರ್ಸ್. ಹೆರ್ಬಿವೋರಸ್ ಏನಾದರೂ ಆಗಿರ್ಬೋದು, ಪ್ಲಾಂಟ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರೋದು. ಪ್ರೈಮರಿ ಕನ್ಸ್ಯೂಮರ್ಸು, ಅದಾದಮೇಲೆ ಸೆಕೆಂಡ್ರಿ ಕನ್ಸ್ಯೂಮರ್ಸ್. ಎಕ್ಸಾಂಪಲ್ ಗ್ರಾಸ್ ಹೋಪರ್ ಯಾವುದು? ಹೆರ್ಬಿವೋರಸ್. ಲಿಸರ್ಡ್ ಯಾವುದು? ಪ್ರೈಮರಿ ಕನ್ಸ್ಯೂಮರ್ಸ್. ಸೆಕೆಂಡ್ರಿ ಕನ್ಸ್ಯೂಮರ್ ಯಾವುದು? ಹಾಕ್ ಅಂತ, ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ. ದಟ್ ಈಸ್ ಅ ಸೆಕೆಂಡ್ರಿ ಕಾರ್ನಿವೋರಸ್ ಅಂತ ಕರಿತೀವಿ ಇದನ್ನು. ಸೊ ಅದೇ ಫೈಟೋಪ್ಲಾಂಕ್ಟನ್ನು ಮತ್ತು ಜೂ ಪ್ಲಾಂಕ್ಟನ್ನು ಮತ್ತು ಫಿಶ್, ಸ್ನೇಕ್ ಪಾಂಡ್ ಅಂತ ಇದನ್ನು ಕರಿತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಗ್ರಾಸ್ ಹೋಪರ್ಸ್ ಯಾರ ಮೇಲೆ ಡಿಪೆಂಡ್ ಆಗ್ತದೆ? ಗ್ರಾಸ್. ಇದು ಈ ಫುಡ್ ಚೈನ್ ಅನ್ನೋದು ಮತ್ತು 4 ಡಿಫ್ರೆಂಟ್ ಲೆವೆಲ್ಸ್ ನೋಡ್ಬೋದು. 2 ಲೆವೆಲ್ ಆಫ್ ದಿ ಫುಡ್ ಚೈನ್, 3 ಲೆವೆಲ್ ಆಫ್ ದಿ ಫುಡ್ ಚೈನ್, 4 ಲೆವೆಲ್ ಆಫ್ ದಿ ಫುಡ್ ಚೈನ್, 5 ಲೆವೆಲ್ ಆಫ್ ದಿ ಫುಡ್ ಚೈನ್ ಅಂತ. ಅದರಲ್ಲಿ ನೀವು ನೋಡ್ಬೋದು ಗ್ರಾಸ್ ಪ್ರೊಡ್ಯೂಸರ್ಸ್ ಅಂತ ಕರಿತೀವಿ. ಅದು ಪ್ರೈಮರಿ ಕನ್ಸ್ಯೂಮರ್ಸ್, ಅದು ಗ್ರಾಸ್ ಹೋಪರ್ಸ್. ಸೆಕೆಂಡ್ರಿ ಕನ್ಸ್ಯೂಮರ್ಸ್ ಯಾವುದಂದರೆ ಫ್ರಾಗ್, ಇದು ಯಾವುದು? ಮತ್ತು ಕಾರ್ನಿ. ಮತ್ತು ಟೆರ್ಷರಿ ಕನ್ಸ್ಯೂಮರ್ಸ್ ಅಂತ ಪೈಥಾನ್, ಅಗೈನ್ ಕ್ವಾಟರ್ನರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಈಗಲ್ ಡಿಪೆಂಡ್ಸ್ ಆನ್ ದಿಸ್ ಸ್ನೇಕ್. ಸೊ ಈ ಥರ ಫುಡ್ ಚೈನ್ ಎಲ್ಲ ಇರೋದಿದ್ರೆ ಕಂಟಿನ್ಯೂ ಮಾಡಿದರೆ ಡೆಟ್ರೈಟಸ್ ಫುಡ್ ಚೈನ್ ಏನು? ಇಟ್ ಸ್ಟಾರ್ಟ್ಸ್ ಆಫ್ ದಿ ಡೆಡ್ ಆರ್ಗಾನಿಕ್ ಮ್ಯಾಟರ್ ಆ್ಯಂಡ್ ends in inorganic substances. There are the certain group of organisms which feed on the dead bodies, animal, plants. ಅದನ್ನೇ ನಾವು ಡೆಟ್ರಿವೋರಸ್ ಅಂತ ಕರಿತೇವೆ. ಅಲ್ಲಿ ಡೆಟ್ರಿವೋರಸ್ ಅಲ್ಲಿ ನೋಡಿದ್ದೀವಿ. ಪ್ರೊಡ್ಯೂಸರ್ಸು, ಡಿಕಂಪೋಸಲ್ಲಿ ಡೆಟ್ರಿವೋರಸ್ ಅಂತ, ವಿಚ್ ಡಿಪೆಂಡ್ಸ್ ಆನ್ ದಿ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಸೊ ಡೆಡ್ ಆರ್ಗಾನಿಕ್ ಮ್ಯಾಟರ್, ಡೆಟ್ರಿವೋರಸ್ ವಿಚ್ ಡಿಪೆಂಡ್ಸ್ ಆನ್ ದಿ ಡೆಡ್ ಆರ್ಗಾನಿಕ್ ಮ್ಯಾಟರ್. ಫೈನಲಿ ದೇ ಪ್ರೊಡ್ಯೂಸ್ ದಿ ವಾಟರ್ ಆ್ಯಂಡ್ carbon dioxide. So example about the dead leaves and wood loves which depends on them, and again it is entering into the next food cycle ಗೆ ಎಂಟರ್ ಆಗ್ತಾ ಇದೆ. ಇದು ಮತ್ತೆ ನೆಕ್ಸ್ಟ್ ಸೈಕಲ್ಗೆ. ಫುಡ್ ವೆಬ್ ಅಂದರೆ ಏನು? ಫುಡ್ ವೆಬ್ ಅನ್ನೋದು ಎಕೋಸಿಸ್ಟಮಲ್ಲಿರೋ ಎಲ್ಲ ಆರ್ಗನಿಸಮ್ಸು ದೇ ಆರ್ ಇಂಟರ್ಡಿಪೆಂಡೆಂಟ್. ಒಂದು ಆರ್ಗನಿಸಮ್ಗೆ ಇನ್ನೊಂದು ಇಂಟರ್ಡಿಪೆಂಡೆಂಟ್ ಆಗಿರುತ್ತೆ. ಸೊ ಈ ಥರ ಮೆನಿ ಫುಡ್ ಚೈನ್ಸ್ ಜಾಯಿನ್ ಟುಗೆದರ್ ಫಾರ್ಮ್ ಅ ಫುಡ್ ವೈನ್. ಅದೇ ಇಂಟರ್ ಕನೆಕ್ಟೆಡ್ ಆಫ್ ದಿ ಫುಡ್ ಚೈನ್ಸ್ ಟು ಫಾರ್ಮ್ ಅ ಫುಡ್ ವೆಬ್ ಅಂತ ಕರಿತೀವಿ. ಸೊ ಓಮ್ನಿವೋರಸ್ ಲೈಕ್ ಕಾಕ್ರೋಚ್, ಕ್ರೋಸ್,
bears and humans interconnect a food chain to form a food webs. ಇನ್ನೊಂದು ಎಕ್ಸಾಂಪಲ್ ನೋಡೋಣ ಫುಡ್ ವೆಬ್ಗೆ. ಇದು ಕಾಂಪ್ಲಿಕೇಟೆಡ್ ಫುಡ್ ವೆಬ್ ನೋಡಿ, ಒಂದೊಂದು ಆರ್ಗನಿಸಮ್ ಫಸ್ಟ್ ಪ್ರೊಡ್ಯೂಸರ್ಸ್ ಅದ್ರ ಕೆಳಗಡೆ ನೋಡಿದ್ರೆ ಡಿಕಂಪೋಸರ್ಸ್ ಅಂತ ಇರುತ್ತೆ. ನೆಕ್ಸ್ಟ್ ಇನ್ನೊಂದೇನು ಪ್ರೈಮರಿ ಕನ್ಸ್ಯೂಮರ್ಸ್, ಅವ್ರ ಮೇಲೆ ಡಿಪೆಂಡ್ ಆಗ್ತಾರೆ ಸೆಕೆಂಡ್ರಿ ಕನ್ಸ್ಯೂಮರ್ಸ್, ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋದು ಟೆರಿಷರಿ ಕನ್ಸ್ಯೂಮರ್ಸ್. ಸೊ ಈ ಥರ ಫುಡ್ ಚೈನ್, ಒಂದೊಂದು ಫುಡ್ ಚೈನು, ಇದರಲ್ಲಿ ತುಂಬ ಫುಡ್ ಚೈನ್ಸ್ ಇದೆ. ಇಲ್ಲಿ ನೋಡಿದರೆ ಇಲ್ಲಿಂದ ಇದಕ್ಕೊಂದು ಮತ್ತು ಇದೊಂದು ಫುಡ್ ಚೈನು, ಅದೇ ಥರ ಇಲ್ಲಿಂದ ಮತ್ತು ಇಲ್ಲಿಗೊಂದು ಈ ಥರ ತುಂಬಾ ಫುಡ್ ಚೈನ್ಸ್ ಕಂಟಿನ್ಯೂ ಆಗಿರುತ್ತೆ. ಈ ಫುಡ್ ಚೈನಲ್ಲಿ ಯಾವುದೋ ಒಂದನ್ನು ನಾವು ಡಿಸ್ಟರ್ಬ್ ಮಾಡಿದನೋ ಕಂಪ್ಲೀಟ್ ಫುಡ್ ಚೈನು ಡಿಸ್ಟರ್ಬ್ ಆಗಿಬಿಡುತ್ತೆ, ಕಂಪ್ಲೀಟ್ ಫುಡ್ ಚೈನೇ ಡಿಸ್ಟರ್ಬ್ ಆಗುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು? ಟ್ರೋಫಿಕ್ ಲೆವೆಲ್ಸ್. ಟ್ರೋಫಿಕ್ ಲೆವೆಲ್ಸ್ ಇನ್ ಎಕೋಸಿಸ್ಟಮ್ ಬೇಸ್ಡ್ ಆನ್ ದ ಸೋರ್ಸ್ ಆಫ್ ಫುಡ್ ಫೀಡಿಂಗ್ ರಿಲೇಷನ್ಶಿಪ್ ಆರ್ಗನಿಸಮ್ಸ್ ಆಕ್ಯುಪೈ ಅ ಸ್ಪೆಸಿಫಿಕ್ ಪ್ಲೇಸ್. ಅದನ್ನೇ ನಾವೇನಂತ ಕರಿತಾ ಇದ್ದೀವಿ? ಟ್ರೋಫಿಕ್ ಲೆವೆಲ್. ಫುಡ್ ಚೈನಲ್ಲಿ ಬೇರೆ ಬೇರೆ ಲೆವೆಲ್ಸ್ನೇ ಟ್ರೋಫಿಕ್ ಲೆವೆಲ್ಸ್ ಅಂತ ಕರಿತಾ ಇದ್ದೀವಿ. ಸೊ ಪ್ರೈಮರಿ ಪ್ರೊಡ್ಯೂಸರ್ಸ್, ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡ್ರಿ ಕನ್ಸ್ಯೂಮರ್ಸ್, ಟೆರಿಷರಿ ಕನ್ಸ್ಯೂಮರ್ಸ್ ಆ್ಯಂಡ್ ಕ್ವಾಟರ್ನರಿ ಕನ್ಸ್ಯೂಮರ್ಸ್, ಇವನ್ನೇ ಏನಂತ ಕರಿತಾ ಇದ್ದೀವಿ? ಫಸ್ಟ್ ಟ್ರೋಫಿಕ್ ಲೆವೆಲ್, ಸೆಕೆಂಡ್ ಟ್ರೋಫಿಕ್ ಲೆವೆಲ್, ಥರ್ಡ್ ಟ್ರೋಫಿಕ್ ಲೆವೆಲ್, ಫೋರ್ತ್ ಟ್ರೋಫಿಕ್ ಲೆವೆಲ್. ಟ್ರೋಫಿಕ್ ಲೆವೆಲ್ಸ್ ಅಂತ ಒಂದು ಆರ್ಗನಿಸಮ್ ಇನ್ನೊಂದು ಮೇಲೆ ಡಿಪೆಂಡ್ ಆಗೋದ್ರೆ ಟ್ರೋಫಿಕ್ ಲೆವೆಲ್ಸ್ ಅಂತ ಕರಿತಾ ಇದ್ದೀವಿ. ಇದು ಈ ಕಡೆ ನಾವು ನೋಡ್ತಾ ಇರೋದು ಆಕ್ವಾಟಿಕ್ ಸಿಸ್ಟಮಲ್ಲಿ, ಈ ಕಡೆ ನಾವು ನೋಡ್ತಾ ಇರೋದು ಟೆರಿಸ್ಟರಿಯಲ್ ಸಿಸ್ಟಮಲ್ಲಿ ಈ ಟ್ರೋಫಿಕ್ ಲೆವೆಲ್ಸನ್ನು ನೋಡ್ತಾ ಇರೋದು. ನೆಕ್ಸ್ಟ್ ಕಾನ್ಸೆಪ್ಟ್ ಏನು? 10% ಲಾ. 10% ಲಾ ಅಂದ್ರೇನು? ಎನರ್ಜಿ ಟ್ರಾನ್ಸ್ಫರ್ಸ್ ಫ್ರಮ್ ಒನ್ ಟ್ರೋಫಿಕ್ ಲೆವೆಲ್ ಟು ಅದರ್ ಟ್ರೋಫಿಕ್ ಲೆವೆಲ್. ಇಟ್ ಜಸ್ಟ್ ಟ್ರಾನ್ಸ್ಫರ್ ಓನ್ಲಿ 10%. ರಿಮೈನಿಂಗ್ 90% ಯುಟಿಲೈಸ್ಡ್ ಬೈ ದ ಸೇಮ್ ಆರ್ಗನಿಸಮ್. ಸೊ ಅದೇ 10% ಲಾ ಅಂತ ಇದನ್ನು ಎಕ್ಸ್ಪ್ಲೈನ್ ಮಾಡಿರೋದು ಯಾರು? ಲಿಂಡ್ ಮ್ಯಾನ್ ಅಂತ 1942 ಎಕ್ಸ್ಪ್ಲೇನ್ ಮಾಡಿದ್ದ. ಸೊ ಡ್ಯೂರಿಂಗ್ ಅ ಟ್ರಾನ್ಸ್ಫರ್ ಆಫ್ ಎನರ್ಜಿ ಫ್ರಮ್ ಆರ್ಗಾನಿಕ್ ಫುಡ್ ಫ್ರಮ್ ಒನ್ ಟ್ರೋಫಿಕ್ ಲೆವೆಲ್ ಟು ದಿ ನೆಕ್ಸ್ಟ್ ಟ್ರೋಫಿಕ್ ಲೆವೆಲ್, ಓನ್ಲಿ 10% ಆಫ್ ದ ಎನರ್ಜಿ ಫ್ರಮ್ ಆರ್ಗಾನಿಕ್ ಮ್ಯಾಟರ್ is stored as a flesh. The remaining is lost during transfer, breakdown in relationship or lost in complete ಡೈಜೆಷನ್ ಬೈ ದಿ ಹೈಯರ್ ಟ್ರೋಫಿಕ್ ಲೆವೆಲ್. ಒಂದು ಟ್ರೋಫಿಕ್ ಲೆವೆಲಿಂದ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ದ ಸನ್ ರಿಲೀಸಸ್ 100 ಜೌಲ್ಸ್ ಆಫ್ ಎನರ್ಜಿ. ಫಾರ್ ಎಕ್ಸಾಂಪಲ್ 100 ಜೌಲ್ಸ್ ಅಂದರೆ ಇದರಲ್ಲಿ 10% ಮಾತ್ರನೇ ಪ್ಲ್ಯಾಂಟ್ಸ್ ಯುಟಿಲೈಸ್ ಮಾಡೋದು, 10 ಜೌಲ್ಸ್ ಮಾತ್ರನೇ. ಅದರಲ್ಲಿ ಮತ್ತೆ ಡೀರ್, ಪ್ಲ್ಯಾಂಟ್ ಮೇಲೆ ಡಿಪೆಂಡ್ ಆಗ್ತಾ ಇರೋ ಡೀರಿಗೆ ಬರ್ತಿರೋದು ಬರೀ 1 ಜೌಲ್. ಅಂದರೆ ರಿಮೈನಿಂಗ್ 90% ಇಟ್ಸ್ ಗಾಟ್ ಯುಟಿಲೈಸ್ಡ್ ಬೈ ದಿ ಪ್ಲ್ಯಾಂಟ್ಸ್ ಆರ್ ನಾಟ್ ರೀಚ್ ಟು ದಿ ಡೀರ್ ಓನ್ಲಿ. ಅದರಲ್ಲಿ ಮತ್ತೆ ಅದ್ರ ಮೇಲೆ ಡಿಪೆಂಡ್ ಆಗ್ತಾರೆ ವೂಲ್ಫ್ ನಾವು ಚೆಕ್ ಮಾಡಿದರೆ ಅದು ಬರೀ 0.1%. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋ ಲೈನ್ ಆಗಿರ್ಬೋದು, ಇಲ್ಲ ಹ್ಯೂಮನ್ ಕಂಡೀಷನ್ ಇದಾಗಿರ್ಬೋದು, 0.01%. ನೀವು ಒಂದು ಟ್ರೋಫಿಕ್ ಲೆವೆಲ್ಗೂ ಇನ್ನೊಂದು ಟ್ರೋಫಿಕ್ ಲೆವೆಲ್ಗೂ ನೀವು ಕಂಪೇರ್ ಮಾಡಿ ನೋಡಿದರೆ ಎವ್ರಿ ಲೆವೆಲಲ್ಲಿ ಬರೀ 10% ಮಾತ್ರನೇ ಟ್ರಾನ್ಸ್ಫರ್ ಆಗುತ್ತೆ. ಈ ಥರ ಬರೀ 10% ಟ್ರಾನ್ಸ್ಫರ್ ಆಗ್ತಾ ಇರೋದನ್ನ ಏನಂತ ಕರಿತಾ ಇದ್ದೀವಿ? 10% ಲಾ ಅಂತ. ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಒನ್ ಟ್ರೋಫಿಕ್ ಲೆವೆಲ್ ಟು ಅದರ್ ಟ್ರೋಫಿಕ್ ಲೆವೆಲ್ ಓನ್ಲಿ 10%. ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದಂದರೆ ಎಕೋಲಾಜಿಕಲ್ ಪಿರಮಿಡ್ಸ್. ವಾಟ್ ಈಸ್ ಎಕೋಲಾಜಿಕಲ್ ಪಿರಮಿಡ್ಸ್ ಅಂದರೆ ಏನೀಗ? ಗ್ರಾಫಿಕಲ್ ರೆಪ್ರೆಸೆಂಟೇಷನ್. ಯಾವುದು? ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ಎಕೋಲಾಜಿಕಲ್ ಪ್ಯಾರಾಮೀಟರ್ಸ್ ಲೈಕ್ ನಂಬರ್, ಎಷ್ಟು ನಂಬರ್ ಇರೋದು, ಬಯೋಮಾಸ್ ಎಷ್ಟಿರೋದು, ಎನರ್ಜಿ ಎಷ್ಟಿರೋದು ಬೇಸ್ ಮಾಡಿಕೊಂಡು ಡಿಫ್ರೆಂಟ್ ಟ್ರೋಫಿಕ್ ಲೆವೆಲ್ಸನ್ನು ಇದು ಎಕ್ಸ್ಪ್ಲೇನ್ ಮಾಡಿರೋದು ಏನಂದ್ರೆ ಫಸ್ಟ್ ಟೈಮ್ ಯಾರಂದರೆ ಚಾರ್ಲ್ಸ್ ಆಲ್ಟನ್ ಅಂತ ಒಂದು ಸೈಂಟಿಸ್ಟ್ 1927 ಎಕ್ಸ್ಪ್ಲೇನ್ ಮಾಡಿದ್ದು. ಈ ಥರ ಟ್ರೋಫಿಕ್ ಲೆವೆಲ್ ಎಕೋಲಾಜಿಕಲ್ ಪಿರಮಿಡ್ಸ್. ಯಾಕಂದರೆ ಇದು ನೋಡೋಕ್ಕೆ ಪಿರಮಿಡ್ ಥರ ಕಾಣಿಸ್ತಾ ಇರುತ್ತೆ, ಅದಕ್ಕೆ ನಾವು ಇದನ್ನು ಎಕೋಲಾಜಿಕಲ್ ಪಿರಮಿಡ್ ಅಂತ ಕರಿತಾ ಇದ್ದೀವಿ. ಇದನ್ನು ಎಕೋಲಾಜಿಕಲ್ ಪಿರಮಿಡ್ ಅಂತಲೇ ಕರಿತಾ ಇದ್ದೀವಿ ಇದನ್ನು. ಸೊ ಇಲ್ಲಿ ನೋಡಿದರೆ ಇಲ್ಲಿ ಡಿಕಂಪೋಸರ್ಸು ಫೋಟೋಸಿಂಥಸಿಸ್ ಮಾಡಿ ಪ್ರೈಮರಿ ಪ್ರೊಡ್ಯೂಸರ್ಸು. ಪ್ಲ್ಯಾಂಟ್ಸ್ ನೋಡಿದರೆ ತುಂಬ ಪ್ಲ್ಯಾಂಟ್ಸ್ ಇರುತ್ತೆ, ಅದರ ಮೇಲೆ ಡಿಪೆಂಡ್ ಮಾಡ್ತಾರೆ ಹೆರ್ಬಿವೋರಸ್ಸು. ಕಂಪೇರ್ ಟು ಪ್ಲ್ಯಾಂಟ್ಸ್ಗೆ ಅಂದರೆ ಕಡಿಮೆ ಇರುತ್ತವೆ. ಆ ಹೆರ್ಬಿವೋರಸ್ ಮೇಲೆ ಡಿಪೆಂಡ್ ಮಾಡ್ತಾರೆ ಕಾರ್ನಿವೋರಸ್ಸು, ಅದಕ್ಕಂದರೆ ಕಡಿಮೆ ಇರುತ್ತೆ. ಅದರ ಮೇಲೆ ಡಿಪೆಂಡ್ ಆಗ್ತಾ ಇರೋ ಇನ್ನೂ ಕಡಿಮೆ ಇರುತ್ತೆ. ಅದಕ್ಕೆ ಇದು ನೋಡೋಕ್ಕೆ ಮೇಲೆ ಹೋಗ್ತಾ ಒಂದು ಪಿರಮಿಡ್ ಶೇಪ್ ಬರ್ತಾ ಇದೆ, ಅದಕ್ಕೆ ಇದನ್ನು ಎಕೋಲಾಜಿಕಲ್ ಪಿರಮಿಡ್ ಅಂತ ಕರಿತೀವಿ. ಸೊ ಇದನ್ನು ಬೇಸ್ ಮಾಡ್ಕೊಂಡು ಎಕೋಲಾಜಿಕಲ್ ಪಿರಮಿಡ್ಸ್ 3 ಡಿಫ್ರೆಂಟ್ ಟೈಪ್ಸ್ ಇದೆ. ಅದೇನಂತ? ನಂಬರ್ ಆಫ್ ದಿ ಪಿರಮಿಡ್, ಬಯೋಮಾಸ್ ಆಫ್ ದಿ ಪಿರಮಿಡ್, ಎನರ್ಜಿ ಆಫ್ ದಿ ಪಿರಮಿಡ್. ಅದು ಹೇಗಂತ ನಾವು ನೋಡೋಣ. ಈಗ 3 ಡಿಫ್ರೆಂಟ್ ಟೈಪ್ ಆಫ್ ದ ಪಿರಮಿಡ್ಸ್ ಇದೆ ಇದರಲ್ಲಿ. pyramid based on the number, pyramid based on the biomass, pyramid based on the energy. ಸೊ ಇಲ್ಲಿ ನೋಡಿದರೆ ಪಿರಮಿಡ್ ಬೇಸ್ ಅಪ್ರೈಟ್ ಪಿರಮಿಡ್ ಆ್ಯಂಡ್ ಇನ್ವರ್ಟೆಡ್ ಪಿರಮಿಡ್ ಅಂತ ಕರಿತೀವಿ. ಅಪ್ರೈಟ್ ಪಿರಮಿಡ್ ಅಂತಂದರೆ ಈ ನಂಬರ್ಸ್ ನಾವು ಕಂಪೇರ್ ಮಾಡಿರುವಾಗ ಕ್ರಾಪ್ ಪ್ಲ್ಯಾಂಟ್ಸಲ್ಲಿ ನೀವು ಪ್ಯಾಡಿ ಫೀಲ್ಡ್ ತೊಗೊಂಡಿದ್ರೆ ನಂಬರ್ ಆಫ್ ಕ್ರಾಪ್ ಪ್ಲ್ಯಾಂಟ್ಸ್ ವಿಲ್ ಬಿ ಮೆನಿ, ಆನ್ ದಟ್ ಡಿಪೆಂಡೆಡ್ ವಿಲ್ ಬಿ ಲೆಸ್ಸರ್ ದ್ಯಾನ್ ದಟ್. ಗ್ರಾಸ್ ಹೋಪರ್ ಮೇಲೆ ಡಿಪೆಂಡ್ ಆಗ್ತಾರೆ, ಫ್ರಾಗ್ಸ್ ಇನ್ನೂ ಕಡಿಮೆ ಇರುತ್ತೆ. ಎಕ್ಸಾಂಪಲ್ ಇಲ್ಲೊಂದು 100 ಇದೆಯಪ್ಪ ಅಂತಂದರೆ ಗ್ರಾಸ್ ಹೋಪರ್ಸ್ ಏನೋ 50 ಇರ್ಬೋದು. ಅದರ ಮೇಲೆ
ಡಿಪೆಂಡ್ ಆಗ್ತಾ ಇರೋ ಫ್ರಾಗ್ಸ್ ಒಂದು 20 ಇರ್ಬೋದು, ಅದರ ಮೇಲೆ ಡಿಪೆಂಡ್ ಆಗ್ತಾ ಇರೋವು ಒಂದು 3 or 4 ಇರ್ಬೋದು, ಅದರ ಮೇಲೆ ಡಿಪೆಂಡ್ ಆಗ್ತಾ ಇರೋದು ಒಂದು 1 ವಲ್ಚರ್ ಇರ್ಬೋದು. ಸೊ ಈ ಥರ ಮೇಲೆ ಹೋಗ್ತಾ ಹೋಗ್ತಾ ನಂಬರ್ ಕಡಿಮೆ ಆಗ್ತಾ ಬಂದಿದೆ. ಇನ್ವರ್ಟೆಡ್ ಕೇಸಲ್ಲಿ ನೀವು ನೋಡಿದರೆ ಒಂದೇ ಟ್ರೀ, ಸಿಂಗಲ್ ಟ್ರೀ, ಒನ್ ಟ್ರೀಯಲ್ಲಿನೇ ಸೆವೆರಲ್ ಬರ್ಡ್ಸ್, ಅದರ ಮೇಲೆ ಒಂದು 10-20 ಬರ್ಡ್ಸ್ ಇರ್ಬೋದು, ಅದರ ಮೇಲೆ ಡಿಪೆಂಡ್ ಆಗ್ತಾ ಇರೋ ಒಂದು 100 ಪ್ಯಾರಾಸೈಟ್ಸ್ ಇರ್ಬೋದು, ಲೈಸ್. ಬರ್ಡ್ಸಲ್ಲಿರೋ ಲೈಸ್ ನಾವು ಕೌಂಟ್ ಮಾಡೋಕ್ಕೆ ಹೋಗಿದ್ರೆ, ಸೊ ಅದಕ್ಕೆ ಈ ಥರ ಇರೋದ್ರ ಮೇಲೆ ಹೋಗ್ತಾ ಇರೋದು ನಂಬರ್ ಜಾಸ್ತಿ ಆಗ್ತದೆ, ಅದಕ್ಕೆ ಇನ್ವರ್ಟೆಡ್ ಅಂತ ಕರಿತಾ ಇದ್ದೀವಿ. ಅದೇ ಪಿರಮಿಡ್ ಬಯೋಮಾಸ್. ಬಯೋಮಾಸ್ ಅಂದರೆ ವೆಯ್ಟ್ ನೋಡ್ತಾ ಇದ್ದೀವಿ. ಸಿಂಗಲ್ ಲಾರ್ಜ್ ಟ್ರೀ ಬಯೋಮಾಸ್ ನೋಡಿದರೆ ಇದೊಂದು ಏನಾದರೂ ಒಂದು 10,000 ವೆಯ್ಟ್ ಇರ್ಬೋದು. ಆ ಒಂದು ದೊಡ್ಡ ಪ್ಲ್ಯಾಂಟ್ ಮೇಲಿರೋ ಬರ್ಡ್ಸ್ ನೋಡಿದರೆ ಅದೇನಾದರೂ ಒಂದು 10 kg ಇರ್ಬೋದು, ಇದೇನಂದರೂ ಅದೊಂದು 1000 kg ಇರ್ಬೋದು, ಇದು 10 kg ಇರ್ಬೋದು. ಆ ಬರ್ಡ್ಸ್ ಮೇಲೆ ಇರೋ ಪ್ಯಾರಾಸೈಟ್ಸನ್ನು ನಾವು ಕಂಪೇರ್ ಮಾಡಿದ್ರೆ ಅದೇನಾದರೂ ಟೋಟಲ್ ಆದರೂ 1 kg ಇರಲ್ಲ, ಅಷ್ಟು ಕಡಿಮೆ ಆಗುತ್ತೆ. ಅದಕ್ಕೆ ಮೇಲೆ ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾರೆ ಅಂದರೆ ಅಪ್ರೈಟ್ ಪಿರಮಿಡ್ ಅಂತ ಕರಿತಾ ಇದ್ದೀವಿ. ಅದೇ ಬಯೋಮಾಸಲ್ಲಿ ಮತ್ತು ಇನ್ವರ್ಟೆಡು ಇದೆ. ಸೊ ಬಯೋಮಾಸ್ ನಾವು ಚೆಕ್ ಮಾಡಿದರೆ ಇಲ್ಲಿ ಫೈಟೋಪ್ಲಾಂಕ್ಟನ್ಸನ್ನು ನಾವು ನೋಡಿದ್ರೆ ಎಷ್ಟು ಫೈಟೋಪ್ಲಾಂಕ್ಟನ್ಸ್, ಒಂದು 1000 ಫೈಟೋಪ್ಲಾಂಕ್ಟನ್ಸ್ ನೋಡಿದ್ರು ಅವನ ವೆಯ್ಟ್ ಕಡಿಮೆ ಇರುತ್ತೆ. ಬಟ್ ಲಾರ್ಜ್ ಫಿಶ್ ಸೊ ಫೈಟೋಪ್ಲಾಂಕ್ಟನ್ಸ್ ಅನ್ನೋದು ತುಂಬ ಕಡಿಮೆ, ಜಾಸ್ತಿ. ಎಷ್ಟು ಜಾಸ್ತಿ ಅಂದ್ರೂ ಬಯೋಮಾಸ್ ನೋಡಿದರೆ ಒಂದು 10 kg ಇರ್ಬೋದೇನೋ. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋ ಒಂದು ಫಿಶ್ ಸೈಜ್ ನೋಡಿದರೆ ಅದೇ ಜಾಸ್ತಿ, ಒಂದು 20-25 kg ತನಕ ಇರ್ಬೋದು. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಇರೋ ಒಂದು ಲಾರ್ಜ್ ಫಿಶ್, ಈ ಸ್ಮಾಲ್ ಫಿಶ್ ಮೇಲೆ ಡಿಪೆಂಡ್ ಆಗ್ತದೆ. ಲಾರ್ಜ್ ಫಿಶ್ ನೋಡಿದರೆ ಒಂದು 100 kg ತನಕನೋ ಇದು ಇರ್ಬೋದು, ಆಯಿತಾ. ಬಟ್ ವೆನ್ ಎನರ್ಜಿ ನಾವು ನೋಡಿದರೆ ಇಟ್ ಆಲ್ವೇಸ್ ಅಪ್ರೈಟ್. ಯಾಕಂದರೆ ಒನ್ಸ್ ಎನರ್ಜಿ ಟ್ರಾವೆಲ್ ಫ್ರಮ್ ಒನ್ ಟ್ರೋಫಿಕ್ ಲೆವೆಲ್ ಟು ಅದರ್ ಟ್ರೋಫಿಕ್ ಲೆವೆಲ್, ಇಟ್ ನೆವರ್ ರಿವರ್ಸ್ ಇಟ್ ಬ್ಯಾಕ್. ಅದಕ್ಕೆ ಒಂದು ಲೆವೆಲಿಂದ ಇನ್ನೊಂದು ಲೆವೆಲ್ಗೆ ಎನರ್ಜಿ ಹೋಗಿದೆ ಅಂತ ಅದಕ್ಕೆ ನಾವು ನೋಡಿದ್ದೀವಿ 10% ಏನು ಹೇಳ್ತಾ ಇದೆ, 100 ಜೌಲ್ಸು, ಅಲ್ಲಿಂದ 10 ಜೌಲ್ಸು, ಅಲ್ಲಿಂದ 1 ಜೌಲ್, ಇನ್ನು ಮೇಲೆಗಿದ್ರೆ 0.1 ಜೌಲ್. ಸೊ ಯಾವಾಗಲೂ ಎನರ್ಜಿ ಮೂವಿಂಗ್ ಫ್ರಮ್ ಒನ್ ಡೈರೆಕ್ಷನಲ್ಲಿನೇ ಇರುತ್ತೆ. ಇದನ್ನು ಟೈಪ್ಸ್ ಆಫ್ ಪಿರಮಿಡ್ಸ್ ಅಂತಾನು ಕರಿತೀವಿ. ದೆನ್ ಎಕೋಲಾಜಿಕಲ್ ಸಕ್ಸೆಷನ್, ಇನ್ನೊಂದು ಕಾನ್ಸೆಪ್ಟ್ ಏನಪ್ಪ ಅಂದರೆ ಎಕೋಲಾಜಿಕಲ್ ಸಕ್ಸೆಷನ್. ದ ಗ್ರ್ಯಾಜುವಲ್ ಪ್ರೆಡಿಕ್ಟಬಲ್ ಚೇಂಜ್ ಇನ್ ಸ್ಪೀಸೀಸ್ ಕಾಂಪೋಸಿಷನ್ ಆಫ್ ದಿ ಗಿವೆನ್ ಏರಿಯಾ ಈಸ್ ಕಾಲ್ಡ್ ಎಕೋಲಾಜಿಕಲ್ ಸಕ್ಸೆಷನ್ ಅಂತ ಕರಿತೀವಿ. ಸೊ ಎಕೋಲಾಜಿಕಲ್ ಸಕ್ಸೆಷನಲ್ಲಿ ಸಕ್ಸೆಸಿವ್ ಡೆವಲಪ್ಮೆಂಟ್ ದ ಡಿಫ್ರೆಂಟ್ ಬಯೋಟಿಕ್ ಕಮ್ಯುನಿಟೀಸ್ ಸೇಮ್ ಸೈಟಲ್ಲಿ ನಡೀತಾ ಇರುತ್ತೆ. ಅದೇನು ಪ್ರೈಮರಿ ಮತ್ತು ಸೆಕೆಂಡ್ರಿ ಸಕ್ಸೆಷನ್ ಅಂತ ನೋಡೋಣ. ಏನಂತ ಪ್ರೈಮರಿ, ಏನು ಸೆಕೆಂಡ್ರಿ ಸಕ್ಸೆಷನ್ ಏನಂತ ನೋಡೋಣ. ಸೊ ಇಲ್ಲಿ ನೀವು ನೋಡಿದರೆ ಪ್ರೈಮರಿ ಸೆಕೆಂಡ್ರಿ ಸಕ್ಸೆಷನ್ನು ಅಲ್ಲಿ 3 ಡಿಫ್ರೆಂಟ್ ಕಮ್ಯುನಿಟೀಸ್ ಇರುತ್ತೆ. ಏನಂತ ಪಯನಿಯರ್ ಕಮ್ಯುನಿಟಿ, ಸೀರಲ್ ಕಮ್ಯುನಿಟಿ ಆರ್ ಇಂಟರ್ಮೀಡಿಯೇಟ್ ಕಮ್ಯುನಿಟಿ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಇರುತ್ತೆ. ಪಯನಿಯರ್ ಕಮ್ಯುನಿಟಿ ಅಂತಂದರೆ ಅಲ್ಲಿ ಯಾವ ಥರ ಆರ್ಗನಿಸಮ್ ಯಾವುದೂ ಇಲ್ಲ, ಅಲ್ಲಿ ಕಂಪ್ಲೀಟ್ ಬರೀ ರಾಕ್ಸ್ ಮಾತ್ರ ಇರೋದು ಅಷ್ಟೇ, ಇನ್ನೇನೂ ಇಲ್ಲ, ಯಾವುದೂ ಇಲ್ಲ. ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂದರೆ ಈ ರಾಕ್ಸ್ ಇರೋ ಕಂಡೀಷನಿಂದ ಕಂಪ್ಲೀಟ್ ಪ್ಲ್ಯಾಂಟ್ ಡೆವಲಪ್ ಆಗಿರೋದನ್ನೇ ಈಗ ಪ್ರೆಸೆಂಟ್ ಇರೋ ಸಿಚುವೇಶನ್, ಪ್ಲ್ಯಾಂಟ್ಸ್ ಎಲ್ಲ ಕಡೆ ಡೆವಲಪ್ ಆಗಿದೆ, ಬೇರೆ ರಾಕ್ಸ್ ಕಡೆಯಿಂದ ಪ್ಲ್ಯಾಂಟ್ ಡೆವಲಪ್ ಆಗಿದೆ, ಕ್ಲೈಮ್ಯಾಕ್ಸ್ ಕಮ್ಯುನಿಟಿ ಅಂತ ಕರಿತಾ ಇದ್ವಿ. ಈ ಎರಡಕ್ಕೂ ಮಧ್ಯದಲ್ಲಿ ಕ್ಲೈಮ್ಯಾಕ್ಸ್ ಕಮ್ಯುನಿಟಿಗೆ ಪಯನಿಯರ್ ಕಮ್ಯುನಿಟಿಗೆ ಮಧ್ಯದಲ್ಲಿ ಇರೋದನ್ನು ನಾವು ಇಂಟರ್ಮೀಡಿಯೇಟ್ ಕಮ್ಯುನಿಟಿ ಆರ್ ಸೀರಲ್ ಕಮ್ಯುನಿಟಿ ಅಂತಾನು ಕರಿತೀವಿ. ಸೊ ಇದರಲ್ಲಿ ನೋಡು ಪ್ರೈಮರಿ ಸಕ್ಸೆಷನ್ ಅಂತಂದರೆ ಬೇರೆ ರಾಕ್ಸ್ ಇರೋ ಕಂಡೀಷನಿಂದ ಎಲ್ಲಿ ಯಾವುದು ಇರಲಿಲ್ಲ, ಏನು ಪ್ಲ್ಯಾಂಟು ಯಾವುದಿಲ್ಲ, ಬೇರೆ ರಾಕ್ ಕಂಡೀಷನಿಂದ ಗ್ರೋತ್ ಆಗಿ ಅಲ್ಲಿ ನಿಮಗೆ ಕಂಪ್ಲೀಟ್ ಅಡ್ವಾನ್ಸ್ ಡೆವಲಪ್ ಕಂಡೀಷನ್ಗೆ ಬಂದಿದೆ. ಕರೆಕ್ಟಾ? ನೆಕ್ಸ್ಟ್ ಏನಾಗಿದೆ, ಸೆಕೆಂಡ್ರಿ ಸಕ್ಸೆಷನ್ನು. ಪ್ರೈಮರಿ ಸಕ್ಸೆಷನ್ ಅಂದರೆ ಬೇರ್ ರಾಕ್ಸ್. ಸೆಕೆಂಡ್ರಿ ಸಕ್ಸೆಷನ್ ಅಂದರೆ ಅಲ್ಲಿ ಆಗಲೇ ಪ್ಲ್ಯಾಂಟ್ಸ್ ಎಲ್ಲ ಡೆವಲಪ್ ಆಗಿದೆ, ಬಟ್ ಏನಾಯಿತು ಆ ಸರೌಂಡಿಂಗ್ ಎಲ್ಲ ಕಂಪ್ಲೀಟ್ ಬರ್ನ್ ಆಗಿಬಿಟ್ಟಿದೆ. ಏನೋ ಕಂಪ್ಲೀಟ್ ಬರ್ನ್ ಆಗಿಬಿಟ್ಟು ಏನೂ ಇಲ್ಲ, ಕಂಪ್ಲೀಟ್ ಖಾಲಿ ಲ್ಯಾಂಡ್ ಆಗಾಯಿತು. ಆ ಪ್ಲೇಸಿಂದ ಹೊಸ ಪ್ಲ್ಯಾಂಟ್ಸ್ ಡೆವಲಪ್ ಆಗೋದು ಏನಿರುತ್ತೋ ಅದೇನಂತ ಕರಿತಾ ಇದ್ದೀವಿ ನಾವು, ಸೆಕೆಂಡ್ರಿ ಸಕ್ಸೆಷನ್ ಅಂತ ಕರಿತಾ ಇದ್ದೀವಿ. ಪ್ರೈಮರಿ ಅಂದರೆ ಏನೂ ಇಲ್ಲ ಅನ್ನೋ ಕಡೆಯಿಂದ ಪ್ಲ್ಯಾಂಟ್ಸ್ ಎಲ್ಲ ಡೆವಲಪ್ ಆಗಿರೋದು. ನಾರ್ಮಲ್ ಪ್ಲ್ಯಾಂಟ್ಸ್ ಎಲ್ಲ ಇರೋ ಕಡೆಯಿಂದ ನಾವೀಗ ನಮ್ಮ ಪ್ಲೇ ಗ್ರೌಂಡ್ ಒಂದು ಅಬ್ಸರ್ವ್ ಮಾಡೋ, ಪ್ಲೇ ಗ್ರೌಂಡಲ್ಲಿ ನೋಡಿದ್ರೆ ಯಾವುದು ಪ್ಲ್ಯಾಂಟ್ಸ್ ಇರಲ್ಲ ಪ್ಲೇ ಗ್ರೌಂಡಲ್ಲಿ, ಬಟ್ ನಾವು ಒಂದು ತಿಂಗಳು 2 ತಿಂಗಳು ಒಂದು ವರ್ಷ ಬಿಟ್ಟರೆ ಅಲ್ಲೆಲ್ಲ ಪ್ಲ್ಯಾಂಟ್ಸು ಟ್ರೀಸ್ ಎಲ್ಲ ಬಂದುಬಿಡುತ್ತೆ. ಸೊ ಅದನ್ನು ಸೆಕೆಂಡ್ರಿ ಸಕ್ಸೆಷನ್ ಅಂತ, ಒಂದು ಇರೋ ಕಡೆಯಿಂದ ಮತ್ತೆ ಹೊಸದು ಫಾರ್ಮ್ಗೆ ಸೆಕೆಂಡ್ರಿ ಸಕ್ಸೆಷನ್ ಅಂತ ಕರಿತೀವಿ. ಸೊ ಈ ಸಕ್ಸೆಷನ್ ಅನ್ನೋದು ಹೈಡ್ರಿಕ್ ಸಕ್ಸೆಷನ್ ಅಂದರೆ ಸಕ್ಸೆಷನ್ ವಿಚ್ ಇಸ್ ಹ್ಯಾಪನ್ ಇನ್ ದಿ ಪಾಂಡ್ಸ್ ಆರ್ ಲೇಕ್ಸ್, ಹೈಡ್ರಿಕ್ ಸಕ್ಸೆಷನ್ ಅಂತ ಕರಿತೀವಿ. ನೀವೀಗ ವಾಟ್ರಲ್ಲಿ ಏನೂ ಇಲ್ಲ, ಜಸ್ಟ್ ವಾಟರ್ ಇದೆ, ಅಲ್ಲಿ ಫೈಟೋಪ್ಲಾಂಕ್ಟನ್ಸ್ ಅಂತ ನೀವು ನೋಡ್ತೀರಿ. ಅದರಿಂದ ಸ್ಲೋ ಆಗಿ ಸಬ್ಮರ್ಜ್ಡ್ ಫ್ಲೋಟಿಂಗ್ ಪ್ಲ್ಯಾಂಟ್ಸ್ ನೋಡ್ತೀವಿ. ಅದೇ ಸಬ್ಮರ್ಜ್ಡ್ ಪ್ಲ್ಯಾಂಟ್ ಫಾರ್ಮ್ ಆಗಿರೋದು, ರೆಡ್ ಸ್ವಾಂಪ್ ಸ್ಟೇಜ್ ಡೆವಲಪ್ ಆಗಿರೋದು, ಮಾರ್ಷ್ ಮ್ಯಾಡೋ ಸ್ಟೇಜ್ ಡೆವಲಪ್ ಆಗಿರೋದು, ದೆನ್ ಶರ್ಬ್ ಸ್ಟೇಜ್. ಸೊ ಈಗಿರೋ ಫಾರೆಸ್ಟ್ಗಳೆಲ್ಲ ನಾವೇನು ನೋಡ್ತಾ ಇದ್ದೀವೋ ಒಂದು ಟೈಮಲ್ಲಿ ಅವನು ಒಂದು ವಾಟರ್ ಬಾಡೀಸಿಂದ ನಿಧಾನಾಗಿ ಈಗ ಎಲ್ಲ
ಡೆವಲಪ್ ಆಗಿರೋದು, ವಾಟರ್ ಬಾಡೀಸಿಂದ ನಿಮ್ಮ ನಿಧಾನಾಗಿ ಎಲ್ಲ ಡೆವಲಪ್ ಆಗಿರೋದು. ಹೈಡ್ರಿಕ್ ಸಕ್ಸೆಷನ್ ಅದೇ ಥರ ನೀವು ನೋಡಿದರೆ ಗ್ಝೀರಿಕ್ ಸಕ್ಸೆಷನು, ಅದೇ ಲ್ಯಾಂಡ್ ಯಾವ ಥರ ಫಾರ್ಮ್ ಆಗಿದೆ, ಲ್ಯಾಂಡ್ ಮೇಲೆ ಫಾರೆಸ್ಟ್ ಯಾವ ಥರ ಫಾರ್ಮ್ ಆಗಿದೆ ಅನ್ನೋದು ನೀವು ನೋಡ್ಬೋದು. ಪ್ರೀವಿಯಸ್ ನೋಡಿರೋದು ವಾಟ್ರಲ್ಲಿ ಡೈರೆಕ್ಟಾಗಿ ಫಾರ್ಮ್ ಆಗಿರೋದು. ಇಲ್ಲಿ ಬೇರ್ ರಾಕ್ಸಲ್ಲಿ ಲೈಕೆನ್ಸ್ ಅವನ್ನ ವೆಥರಿಂಗ್ ಆಫ್ ದಿ ರಾಕ್ಸ್ ಮಾಡಿಬಿಟ್ಟು ಸ್ಲೋ ಆಗಿ ಆ ಲೈಕೆನ್ಸ್ ಡೆವಲಪ್ ಆಗಿಬಿಟ್ಟು ಫೈನಲಿ ಮಾಸ್ ಸ್ಟೇಜ್ ಥರ ಡೆವಲಪ್ ಆಗಿ ನೆಕ್ಸ್ಟ್ ಶರ್ಬ್ ಸ್ಟೇಜ್ ಡೆವಲಪ್ ಆಗಿ ಫೈನಲಿ ಡೆವಲಪ್ಸ್ ಆಸ್ ಅ ಫಾರೆಸ್ಟ್. ಇಲ್ಲಿ ರಾಕ್ಸಲ್ಲಿನೇ ಡೈರೆಕ್ಟಾಗಿ ಫಾರೆಸ್ಟ್ ಫಾರ್ಮ್ ಆಗೋದು. ಸೊ ಇಲ್ಲಿ ಫಾಸ್ಫರಸ್ ಎಲ್ಲ ಲೀಚಿಂಗ್ ಆಗಿಬಿಟ್ಟು ಇದು ರಿಲೀಸ್ ಆಗಿ ವೆಥರಿಂಗ್ ರಾಕ್ಸ್ ಎಲ್ಲ ವೆಥರಿಂಗ್ ಆಗಿಬಿಟ್ಟು ಇವೆಲ್ಲ ಪ್ಲ್ಯಾಂಟ್ಸ್ ಡೆವಲಪ್ ಆಗಿರೋದು. ಇದನ್ನು ಗ್ಝೀರಿಕ್ ಸಕ್ಸೆಷನ್ ಅಂತ ಕರಿತೀವಿ. ದೆನ್ ನ್ಯೂಟ್ರಿಯೆಂಟ್ ಸೈಕಲ್ಸ್, ಬಯೋ ಕೆಮಿಕಲ್ ಸೈಕಲ್, ಬಯೋಲಾಜಿಕಲ್ ಥಿಂಗ್ಸ್ ಇನ್ ಅ ಲ್ಯಾಂಡ್, ಕೆಮಿಕಲ್ಸ್, ಇವು ಮೂರು ಒಂದೇ ಕಡೆ ಆಗ್ತಾ ಇರೋದ್ರಿಂದ ಬಯೋ ಕೆಮಿಕಲ್ ಸೈಕಲ್ ಅಂತ ಕರೀತೀವಿ. ಮೂವ್ಮೆಂಟ್ ಆಫ್ ನ್ಯೂಟ್ರಿಯೆಂಟ್ಸ್ ಎಲಿಮೆಂಟ್ಸ್ ಥ್ರೂ ದಿ ವೇರಿಯಸ್ ಕಾಂಪೋನೆಂಟ್ಸ್ ಆಫ್ ದ ಎಕೋಸಿಸ್ಟಮ್ ಇಸ್ ಕಾಲ್ಡ್ ನ್ಯೂಟ್ರಿಯೆಂಟ್ ಸೈಕಲ್. ಅದನ್ನೇ ಬಯೋ ಕೆಮಿಕಲ್ ಸೈಕಲ್ ಅಂತ ಕರಿತಾ ಇದ್ದೀವಿ. ಸೊ ಅಮೌಂಟ್ ಆಫ್ ದಿ ನ್ಯೂಟ್ರಿಯೆಂಟ್ಸ್ such as carbon, nitrogen, phosphorus, calcium present in the soil at any given time referred as a standing state. ಅದನ್ನೆಲ್ಲ ನಾವಲ್ಲಿ ಸ್ಟಾರ್ಟಿಂಗಲ್ಲಿ ಓದಿರೋದು. ಸೊ ನ್ಯೂಟ್ರಿಯೆಂಟ್ ಸೈಕಲ್ ಇಲ್ಲ ಬಯೋಜಿಯೋಕೆಮಿಕಲ್ ಸೈಕಲ್ ಟೂ ಟೈಪ್ಸ್. ಯಾವುದು? ಗ್ಯಾಸಸ್ ಸೈಕಲು, ಸೆಡಿಮೆಂಟ್ರಿ ಸೈಕಲ್. ಗ್ಯಾಸಸ್ ಸೈಕಲ್ ಅಂದರೆ ರಿಸರ್ವಾಯರ್ ಇಸ್ ಅ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್. ರಿಸರ್ವಾಯರ್ ಇಸ್ ಅ ಗ್ಯಾಸ್ ಇನ್ ದ ಅಟ್ಮಾಸ್ಫಿಯರ್. ಅದ್ಯಾವುದು? ನೈಟ್ರೋಜನು, ಕಾರ್ಬನ್. ಇವೆರಡು ಏನಂದರೆ ರಿಸರ್ವಾಯರ್ ಯಾವುದು? ಗ್ಯಾಸಸ್, ಅಟ್ಮಾಸ್ಫಿಯರೇ ಈಗ ರಿಸರ್ವಾಯರಲ್ಲಿ ಅಟ್ಮಾಸ್ಫಿಯರಲ್ಲಿ ಇರುತ್ತೆ. ಮತ್ತು ಸೆಡಿಮೆಂಟ್ರಿ ರಿಸರ್ವಾಯರ್ ಅಂದರೆ ಎರ್ತ್ ಕ್ರಸ್ಟ್. ಯಾವುದ್ಯಾವುದು? ಸಲ್ಫರು ಮತ್ತು ಫಾಸ್ಫರಸ್. ಸೊ ಈಗ ನಾವೆರಡು ಸೈಕಲ್ ನೋಡೋಣ. ಇಲ್ಲಿ ಕಾರ್ಬನ್ ಸೈಕಲ್ 49% ಆಫ್ ಡ್ರೈ ವೇಟ್ ಆಫ್ ದ ಆರ್ಗನಿಸಮ್ ಇಸ್ ಕಾನ್ಸ್ಟಿಟ್ಯೂಟ್ಸ್ ಕಾರ್ಬನ್ ಓನ್ಲಿ. The quantity of the global carbon is 71% dissolved in oceans. Atmosphere is the 1% of total global as the carbon only. The fossil fuels is the large reservoir for the carbon gain. So decomposers, carbon fixers like a plants, burning of wood, volcanic activity and including human activity influence the carbon cycle. ನೋಡೋಣ ಕಾರ್ಬನ್ ಸೈಕಲ್ ನೀಟಾಗಿ ನೀವು ಇಲ್ಲಿ ನೋಡ್ಬೋದು. ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಯುಟಿಲೈಸ್ಡ್ ಬೈ ದಿ ಪ್ಲಾಂಟ್ಸ್, ದಿ ಟ್ರೀಸ್ ಆರ್ ಪ್ಲಾಂಟ್ಸ್ ಯುಟಿಲೈಸ್ಡ್ ಆ್ಯಂಡ್ ದಟ್ ಪ್ರಾಸೆಸ್ ಓನ್ಲಿ ವಿ ಕಾಲ್ಡ್ ಫೋಟೋಸಿಂಥಸಿಸ್. ಫೋಟೋಸಿಂಥಸಿಸಿಂದ ರಿಲೀಸ್ ಆಗಿರೋದು. ಮತ್ತು ಬೈ ದ ಪ್ರಾಸೆಸ್ ಆಫ್ ರೆಸ್ಪಿರೇಷನ್ ಅಗೇನ್ CO2 ವಿಲ್ ಬಿ ರಿಲೀಸಿಂಗ್ ಬ್ಯಾಕ್ ಟು ದಿ ಎನ್ವಿರಾನ್ಮೆಂಟ್. ಅದೇ ಥರ ಆ್ಯನಿಮಲ್ಸ್ ಲೈಕ್ ಅ ಕಾರ್ಬನ್ ಕಾಂಪೌಂಡ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಪ್ಲಾಂಟ್ಸ್ ದಟ್ ಈಸ್ ಟೇಕನ್ ಬೈ the animals also will do the respiration, again CO2 will be moving back. So whenever we burn this like wood or any other plant products, then again carbon dioxide will be moving back to the atmosphere. And again the fossil fuels also, when we burn the fossil fuels, that fossil fuels also will be releasing carbon dioxide into the atmosphere. By this carbon will be moving surrounding an ecosystem and environment. So this carbon cycle we call. In the phosphorus cycle, the biomembranes, energy transfer and nucleic acids, shells, bones, teeth, animals, in these places you can see the phosphorus. And the rocks, weathered rocks release the phosphorus into the soil solution. So ಇಲ್ಲಿ ನೀವು ನೋಡಿದರೆ, so producers which depends on the consumers depends on the detritus depends again soil solution they add, and then again the rocks also will be adding this phosphorus into the soil, and the soil again will be uptake into the producers. So ಈ ಮಧ್ಯದಲ್ಲಿ ಸ್ವಲ್ಪ ಫಾಸ್ಫರಸ್ ಏನಾದರೂ ಬಂದು ಸಾಯಿಲಲ್ಲಿನೇ ಸ್ಟೋರ್ ಆಗಿಬಿಟ್ರೆ ಅದನ್ನು ನಾವು ಲೀಚಿಂಗ್ ಪ್ರಾಸೆಸ್ ಅಂತ ಕರಿತೀವಿ. ಸೊ ಈ ಥರ ಫಾಸ್ಫರಸ್ ಸಬ್ಸ್ಟೆನ್ಸ್ ಯಾವ ಥರ ಪ್ರೊಡ್ಯೂಸರ್ಸಿಂದ ಕನ್ಸ್ಯೂಮರ್ಸಿಂದ ಡಿಕಂಪೋಸರ್ಸ್ಗೆ ಮತ್ತು ಸಾಯಿಲ್ಗೆ ಅಟ್ಯಾಚ್ ಆಗಿ ಮತ್ತು ಪ್ರೊಡ್ಯೂಸರ್ಸ್ ಅವನ್ನು ಯುಟಿಲೈಸ್ ಮಾಡೋದು. ಇದು ಕಂಪ್ಲೀಟ್ ಪ್ರಾಸೆಸ್ ಆಫ್ ದಿ ಫಾಸ್ಫರಸ್ ಸೈಕಲ್. ಇಲ್ಲಿ ನೀವು ಡಯಾಗ್ರಾಮ್ಯಾಟಿಕಲಿ ನೋಡ್ಬೋದು. ಸರ್ವಿಸಸ್ ಆಫ್ ದ ಎಕೋಸಿಸ್ಟಮ್. Healthy ecosystem provides economic, environmental and aesthetic goods and services. Forests purify the air, recycle the nutrients, prevents floods, soil erosion, provide cultural and spiritual values. ಇವೆಲ್ಲ ಇದನ್ನು ಪ್ರೊವೈಡ್ ಮಾಡೋದು ಯಾರು? ಎಕೋಸಿಸ್ಟಮಲ್ಲಿ. ದೇ ಮೇಂಟೈನ್ ದ ಬಯೋಡೈವರ್ಸಿಟಿ, ಪೊಲ್ಯೂಟೆಂಟ್ ಕ್ರಾಪ್ಸ್ ಆ್ಯಂಡ್ ಪ್ರೊವೈಡ್ ದಿ ಸ್ಟೋರೇಜ್ ಆಫ್ ಕಾರ್ಬನ್. ಇದನ್ನು ನಡೀತಾ ಇರುತ್ತೆ. ಆ್ಯಂಡ್ ರಾಬರ್ಟ್ Constanja has tried to estimate the price this naturally available service at $33 trillion ಅಂತ ಅವನು ಮೆಜರ್ ಮಾಡಿದ. 33 ಪರ್ ಇಯರ್ಗೆ ಅಷ್ಟು ಆಗುತ್ತೆ. ನಾವು ಎಕೋಸಿಸ್ಟಮ್ಸ್ ಎಲ್ಲ ಕೌಂಟ್ ಮಾಡಿದರೆ ದೇ ಆರ್ ಅವೈಲಬಲ್ ಫ್ರೀ ಆ್ಯಂಡ್ ಟೇಕನ್ ಗ್ರಾಂಟೆಡ್.
ದ ಗ್ಲೋಬಲ್ ಗ್ರಾಸ್ ನ್ಯಾಚುರಲ್ ಪ್ರಾಡಕ್ಟ್ ಅಂತ GNP ನಾವು ನೋಡಿದರೆ ಅದು US ಡಾಲರಲ್ಲಿ ಚೆಕ್ ಮಾಡಿದರೆ $18 ಬಿಲಿಯನ್ ಥರ ಅದನ್ನು ನಾವು ಕೌಂಟ್ ಮಾಡ್ಬೋದು. ಸೊ ಸಾಯಿಲ್ ಫಾರ್ಮೇಷನ್ ದ ಬ್ಯಾಕಪ್ ಆಫ್ ದಿ ಕಾಸ್ಟ್ ಅಂದರೆ ನೋಡಿದರೆ ಸಾಯಿಲ್ ಫಾರ್ಮೇಷನ್ 50%, ರೀಕ್ರಿಯೇಷನ್ ಆ್ಯಂಡ್ ನ್ಯೂಟ್ರಿಯೆಂಟ್ ಸೈಕಲ್ ನೋಡಿದರೆ ಇಟ್ಸ್ ಲೆಸ್ ದ್ಯಾನ್ 10% ಈಚ್, ಆ್ಯಂಡ್ ಕ್ಲೈಮೇಟ್ regulation and wildlife is a 6% each. There is a contribution. So now 18 billion ಅಂದರೆ ಟೋಟಲ್ ಕಾಂಟ್ರಿಬ್ಯೂಷನ್ ಈ ತ್ರೀ ದಿ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಅವನ್ನ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು.